ದೇವರ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಕೂಡಿ ಬಂದಿರುವಂತ ದೇವ ಮಂದಿಗೆ ಹೃತ್ಪೂರ್ವಕವಾದಂತ ವಂದನೆಗಳನ್ನ ಸಲ್ಲಿಸುತ್ತಾ ಕರ್ತನ ನಾಮದಲ್ಲಿ ದೇವರ ವಾಕ್ಯದ ಬಳಿಗೆ ನಾವು ಹೋಗೋಣ. ಸತ್ಯವೇದದಲ್ಲಿ ಅನೇಕ ಸಂಗತಿಗಳನ್ನ ದೇವರು ನಮಗೆ ಮುಕ್ತವಾಗಿ ಅರಿಯುವಂತ ಅವಕಾಶವನ್ನ ದೇವರು ಒದಗಿಸಿಕೊಟ್ಟಿದ್ದಾನೆ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನವನ್ನ ತಿರುಗಿಸಿ ನಾವು ನೋಡುವಾಗ ಅಲ್ಲಿ ಹೀಗೆ ಬರೆಯುವಂತನಾಗಿದ್ದಾನೆ. ಗಲಾತ್ಯದವರು ಬರೆದ ಪತ್ರಿಕೆ 5ನೇ ಅಧ್ಯಾಯ 1ನೇ ವಚನದಲ್ಲಿ, ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಲಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಬೀಳಬೇಡಿರಿ. ಇನ್ನೊಂದು ಸಾರಿಯ ವಾಕ್ಯವನ್ನು ಓದ್ತೇನೆ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಬೀಳಬೇಡಿರಿ. ದೇವರ ವಾಕ್ಯವು ಇಬ್ಬಾಯಿ ಕತ್ತಿಯಂತೆ ಸಕಲ ವಿಧದಲ್ಲಿಯೂ ದೇವರ ಮಕ್ಕಳನ್ನ ದೇವರ ಚಿತ್ತಕ್ಕೆ ವಿಧೇಯರಾಗುವುದಕ್ಕೆ ನಡೆಸುವಂತದ್ದಾಗಿದೆ. ಸತ್ಯವೇದವನ್ನು ಓದುವಂತ ನಾವೆಲ್ಲರೂ ಪವಿತ್ರಾತ್ಮನಿಂದ ನಡೆಸಲ್ಪಡುವಾಗ ದೇವರ ಪರಿಶುದ್ಧವಾದಂತ ಪ್ರೀತಿಯ ಮಾರ್ಗಗಳನ್ನು ಅರಿಯುವಂತೆ ಕರ್ತನು ನಮ್ಮನ್ನ ನಡೆಸುವಂತನಾಗಿದ್ದಾನೆ. ಆದರೆ ಕೆಲವು ಸಾರಿ ಸೈತಾನನು ನಮ್ಮನ್ನು ವಂಚಿಸಿ ಮೋಸಪಡಿಸಲು ನಮಗೆ ತನ್ನ ಮೋಸದ ಕಾರ್ಯದ ರೀತಿಯಲ್ಲಿ ನಮ್ಮೊಳಗೆ ಕಾರ್ಯ ಮಾಡುವಂತನಾಗಿದ್ದಾನೆ. ದೇವರ ವಾಕ್ಯಗಳನ್ನ ಸರಿಯಾಗಿ ಸರಿಯಾಗಿ ಅರ್ಥ ಮಾಡಿಕೊಳ್ಳಲಾಗದೆ ಅಪಾರ್ಥಕ್ಕೊಳಗಾಗಿ ದೇವರ ವಾಕ್ಯದ ವಿಷಯದಲ್ಲಿ, ಸತ್ಯದ ವಿಷಯದಲ್ಲಿ, ನಂಬಿಕೆಯ ವಿಷಯದಲ್ಲಿ ನಾವು ಗೊಂದಲ ಉಂಟಾಗಿ ಕರ್ತನ ಮಾರ್ಗಗಳಲ್ಲಿ ನಾವು ಆನಂದಿಸದೆ ದೇವರ ಕೃಪೆಯಲ್ಲಿ ನಾವು ಅನೇಕ ವಿಷಯದಲ್ಲಿ ನಮ್ಮನ್ನ ದೂರ ಮಾಡಿಕೊಳ್ಳುವಂತ, ದೇವರಿಂದ ದೂರಾಗುವಂತ ಪ್ರಯತ್ನವನ್ನ ಮಾಡುವಂತನಾಗಿದ್ದಾನೆ. ಪೌಲನು ಗಲಾತ್ಯದವರಿಗೆ ಬರೆದ ಪತ್ರಿಕೆಯಲ್ಲಿ ಈ ಮಾತುಗಳನ್ನು ಹೇಳ್ತಾನೆ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ. ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಬೀಳಬೇಡಿರಿ. ಯಾವ ವಿಷಯದಲ್ಲಿ ಕ್ರಿಸ್ತನು ನಮಗೆ ಸ್ವತಂತ್ರಗೊಳಿಸಿದ್ದಾನೆ? ಅನೇಕರು ಯೇಸು ಕ್ರಿಸ್ತನು ಶಿಲುಬೆ ಮೇಲೆ ತನ್ನ ಪ್ರಾಣ ಕೊಡುವುದರ ಮುಖಾಂತರವಾಗಿ ನಮ್ಮನ್ನು ಬಿಡುಗಡೆ ಮಾಡಿದ್ದಾನೆ. ನಾವು ಧರ್ಮಶಾಸ್ತ್ರಕ್ಕೆ ಅಧೀನರಲ್ಲ, ಕೃಪೆಗೆ ಅಧೀನರು. ನಾವು ಕೃಪೆಗೆ ಅಧೀನರಾಗಿರುವುದರಿಂದ ಮೋಸೆಯ ಧರ್ಮಶಾಸ್ತ್ರವಾಗಲಿ ದೇವರ 10 ಆಜ್ಞೆಗಳಾಗಲಿ ನಮಗೆ ಅವಶ್ಯವಿಲ್ಲ. ಆದುದರಿಂದ ನಾವು ಈ ಭೂಮಿ ಮೇಲೆ ಯಾವ ದಿನವನ್ನಾದರೂ ಆಚರಿಸಬಹುದು. ಕ್ರಿಸ್ತನನ್ನ ನಂಬಿದರೆ ಸಾಕು, ನಾವು ಸ್ವತಂತ್ರರಾಗಿದ್ದೇವೆ. ದೇವರ ಧರ್ಮಶಾಸ್ತ್ರದಿಂದ ನಾವು ಬಿಡುಗಡೆ ಹೊಂದಿದ್ದೇವೆ ಎಂಬುದಾಗಿ ಅರಿತವರಾಗಿ ಈ ರೀತಿ ಭಾವಿಸಿಕೊಂಡು ಈ ಭೂಮಿ ಮೇಲೆ ಜೀವಿಸುತ್ತಿದ್ದಾರೆ. ಪೌಲನು ಇಲ್ಲಿ ನಮಗೆ ತಿಳಿಸಿರುವಂತಹ ಬಿಡುಗಡೆ ಯಾವುದು? ಕ್ರಿಸ್ತನ ಮುಖಾಂತರವಾಗಿ ನಮಗೆ ಸಿಕ್ಕಿರುವಂತ ಬಿಡುಗಡೆ ಯಾವುದು? ರೋಮಾಪುರ ಬರೆದ ಪತ್ರಿಕೆ 6ನೇ ಅಧ್ಯಾಯದಲ್ಲಿ ಈ ಸತ್ಯವನ್ನು ನಮಗೆ ತಿಳಿಸ್ಲಿಕ್ಕೆ ಇಷ್ಟಪಡ್ತಾರೆ. ರೋಮಾಪುರ ಬರೆದ ಪತ್ರಿಕೆ 6ನೇ ಅಧ್ಯಾಯಕ್ಕೆ ನಮ್ಮ ಸತ್ಯವನ್ನು ತಿರುಗಿಸಿದ್ರೆ ಹೀಗೆ ಹೇಳ್ತಾನೆ. ಹಾಗಾದರೆ ಏನು ಹೇಳೋಣ? ದೇವರ ಕೃಪೆಯು ಹೆಚ್ಚಲಿ ಎಂದು ನಾವು ಪಾಪದಲ್ಲಿ ಇನ್ನೂ ಇರಬೇಕೋ? ಎಂದಿಗೂ ಇರಬಾರದು. ಪಾಪದ ಪಾಲಿಗೆ ಸತ್ತವರಾದ ನಾವು ಇನ್ನೂ ಅದರಲ್ಲಿ ಬದುಕುವುದು ಹೇಗೆ?
ಕ್ರಿಸ್ತ ಯೇಸುವಿನಲ್ಲಿ ಸೇರುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವರಾದ ನಾವೆಲ್ಲರೂ ಆತನ ಮರಣದಲ್ಲಿ ಪಾಲುಗಾರರಾಗುವುದಕ್ಕೆ ದೀಕ್ಷಾಸ್ನಾನ ಮಾಡಿಸಿಕೊಂಡವೆಂಬುದು ನಿಮಗೆ ತಿಳಿಯುವುದು. ಹೀಗಿರಲಾಗಿ ನಾವು ಕ್ರಿಸ್ತ ದೀಕ್ಷಾಸ್ನಾನ ಮಾಡಿಸಿಕೊಂಡಾಗ ಆತನ ಮರಣದಲ್ಲಿ ಪಾಲುಗಾರರಾಗಿ ಆತನೊಂದಿಗೆ ಹೂಣಲ್ಪಟ್ಟೆವು. ಆದುದರಿಂದ ಕ್ರಿಸ್ತನು ಸತ್ತು ತಂದೆಯ ಮಹಿಮೆಯಿಂದ ಜೀವಿತನಾಗಿ ಎಬ್ಬಿಸಲ್ಪಟ್ಟಂತೆಯೇ ನಾವು ಕೂಡ ಜೀವದಿಂದೆದ್ದು ಹೊಸಬರಾಗಿ ನಡ್ಕೊಳ್ಳಬೇಕು. ಹೇಗೆಂದರೆ ನಾವು ಆತನ ಮರಣಕ್ಕೆ ಸದೃಶವಾದ ಮರಣವನ್ನು ಹೊಂದಿ ಆತನಲ್ಲಿ ಐಕ್ಯವಾಗಿದ್ದರೆ ಆತನ ಪುನರುತ್ಥಾನಕ್ಕೆ ಸದೃಶವಾದ ಪುನರುತ್ಥಾನವನ್ನು ಹೊಂದಿ ಆತನಲ್ಲಿ ಐಕ್ಯವಾಗುವೆವು. ಪಾಪಾಧೀನವು ಸ್ವಭಾವವು ನಾಶವಾಗಿ ನಾವು ಇನ್ನು ಪಾಪದ ವಶದಲ್ಲಿರದಂತೆ ನಮ್ಮ ಪೂರ್ವ ಸ್ವಭಾವವನ್ನು ಕ್ರಿಸ್ತನ ಕೂಡ ಶಿಲುಬೆಗೆ ಹಾಕಲ್ಪಟ್ಟಿತ್ತೆಂದು ತಿಳಿದವರಲ್ಲವೇ? ಸತ್ತವನು ಪಾಪದ ವಶದಿಂದ ಬಿಡುಗಡೆ ಹೊಂದಿದ್ದಾನಷ್ಟೇ. ದೇವರ ವಾಕ್ಯದ ಪ್ರಕಾರವಾಗಿ ಪೌಲನು ನಾವು ಬಿಡುಗಡೆ ಹೊಂದಿರುವುದು ಪಾಪದಿಂದ ಎಂಬುದಾಗಿ ಹೇಳ್ತಾರೆ. ಯೇಸು ಕ್ರಿಸ್ತನು ನಮ್ಮನ್ನು ಬಿಡುಗಡೆಗೊಳಿಸಿರುವುದು ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ನಮಗೆ ಬಿಡುಗಡೆ ಬೇಕಾಗಿರುವುದು ಪಾಪದ ಸ್ವಭಾವದಿಂದ, ಪಾಪದ ವಶದಿಂದ. ಪಾಪದ ಪಾಲಿಗೆ ನಾವು ಸಾಯಬೇಕು. ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ತಂದೆಯಾದ ದೇವರು ಕೊಡುವ ನಿತ್ಯ ಜೀವದ ಪಾಲಿಗೆ ನಾವು ಜೀವಿಸುವವರಾಗಿರಬೇಕೆಂದು ತಂದೆಯಾದ ದೇವರು ಯೇಸು ಕ್ರಿಸ್ತನನ್ನ ಶಿಲುಬೆ ಮೇಲೆ ನಮ್ಮೆಲ್ಲರ ಪಾಪದ ನಿಮಿತ್ತ ಮರಣವನ್ನ ಅನುಭವಿಸಲು ಒಪ್ಪಿಸಿಕೊಟ್ಟರು. ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಲು ಯೇಸು ಕ್ರಿಸ್ತನು ಈ ಲೋಕಕ್ಕೆ ಬಂದು ತಂದೆಯಾದ ದೇವರ ಮೇಲಣ ಪ್ರೀತಿಯನ್ನ ನಮಗೆ ತೋರಿಸಿಕೊಟ್ಟನು. ತಂದೆಯಾದ ದೇವರಿಗೆ ವಿಧೇಯರಾಗಿ ಜೀವಿಸುವಂಥದ್ದೇ ದೇವರನ್ನ ನಾವು ಪ್ರೀತಿಸುವಂತ ನಿಜವಾದಂತ ರೀತಿ ಎಂಬುದನ್ನ ಆತನು ತೋರಿಸಿಕೊಟ್ಟನು. ಮತ್ತು ದೇವರನ್ನ ಪ್ರೀತಿಸುವುದು ಹೇಗೆ ಎಂಬುದನ್ನ ಆತನು ನಮಗೆ ಕಲಿಸಿಕೊಟ್ಟನು. ಆದುದರಿಂದ ಕ್ರಿಸ್ತನು ಶಿಲುಬೆ ಮೇಲೆ ಮರಣವನ್ನ ಅನುಭವಿಸಿದ್ದು, ಪ್ರಾಣವನ್ನ ಕೊಟ್ಟದ್ದು, ನಾವು ಪಾಪದ ವಶದಲ್ಲಿ ಇರಬೇಕೆಂಬುದಾಗಿ ಅಲ್ಲ, ದೇವರ ಆಜ್ಞೆಗಳನ್ನ, ಧರ್ಮೋಪದೇಶವನ್ನ, ಧರ್ಮಶಾಸ್ತ್ರವನ್ನ ಒಂದು ವೇಳೆ ಅದರಿಂದ ನಮ್ಮನ್ನ ಬಿಡುಗಡೆ ಮಾಡಿ ನಮ್ಮನ್ನ ಸ್ವತಂತ್ರಗೊಳಿಸಿದರೆ, ದೇವರ ಆಜ್ಞೆಗಳಿಗೆ ನಾವು ಅವಿಧೇಯರಾಗಿ ಜೀವಿಸಿದರೆ ಪಾಪ ಇರುತ್ತಿರಲಿಲ್ಲ. ಆದರೆ ದೇವರ ಆಜ್ಞೆಗಳನ್ನೇ ಮೀರುವುದೇ ಪಾಪವಾಗಿರುವುದರಿಂದ ಪಾಪದ ವಶದಲ್ಲಿ ಬಿದ್ದಿದ್ದಂತ ನಾವು ದೇವರ ಆಜ್ಞೆಗಳಿಗೆ ವಿಧೇಯರಾಗಬೇಕೆಂಬ ಕಾರಣದಿಂದ ಪಾಪದ ಸ್ವಭಾವದಿಂದ ನಮ್ಮನ್ನು ಬಿಡುಗಡೆ ಮಾಡಲು ಕರ್ತನು ತನ್ನನ್ನ ಶಿಲುಬೆಗೆ ಒಪ್ಪಿಸಿಕೊಟ್ಟನು ಎಂಬುದಾಗಿ ನಾವು ನೋಡುತ್ತೇವೆ. ತಂದೆಯಾದ ದೇವರು ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನನ್ನ ಶಿಲುಬೆ ಮೇಲೆ ಮರಣಕ್ಕೆ ಒಪ್ಪಿಸಿದನು ಎಂಬುದಾಗಿ ನಾವು ನೋಡುತ್ತೇವೆ. ಆದುದರಿಂದ ಕ್ರಿಸ್ತನು ನಮ್ಮನ್ನ ಬಿಡುಗಡೆಗೊಳಿಸಿರುವಂತಹದ್ದು ಅಥವಾ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿರುವಂಥದ್ದು ನಮ್ಮ ಜೀವಿತದಲ್ಲಿ ಮತ್ತೆ ಪಾಪದ ವಶಕ್ಕೆ ಬೀಳದಂತೆ, ಪಾಪದ ಪಾಲಿಗೆ ನಾವು ಸತ್ತವರಾಗಿ ಯೇಸು ಕ್ರಿಸ್ತನ ಪಾಲಿಗೆ ಜೀವಿಸುವವರಾಗಿ ಇರಬೇಕೆಂದು ಆತನು ನಮ್ಮನ್ನು ಸ್ವತಂತ್ರಗೊಳಿಸಿದ್ದಾನೆ. 5ನೇ ಅಧ್ಯಾಯದಲ್ಲಿ, ಗಲಾತ್ಯದವರ ಪತ್ರಿಕೆ 5ನೇ ಅಧ್ಯಾಯದಲ್ಲಿ ಈ ಮಾತನ್ನು ತಿಳಿಸ್ತಾನೆ. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿ ಬೀಳಬೇಡಿರಿ. ನಾವು ಯಾವುದಕ್ಕೆ ದಾಸರಾಗುತ್ತಿದ್ದೇವೆ? ನಮ್ಮ ದಾಸತ್ವವಾದರೂ ಏನು, ಯಾವುದರ ಪಾಲಿಗೆ ನಾವು ಈ ಲೋಕದಲ್ಲಿ ದಾಸತ್ವದಿಂದ ಬಿಡುಗಡೆ ಹೊಂದಿ ಜೀವಿಸಬೇಕೆಂಬುದನ್ನ ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯದಲ್ಲಿ 15ನೇ ವಚನದಿಂದ ನಮಗೆ ಪೌಲನು ಬರೆದು ತಿಳಿಸುವಂತನಾಗಿದ್ದಾನೆ. ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ 15ನೇ ವಚನದಲ್ಲಿ ನೋಡ. ಹಾಗಾದ್ರೇನು? ನಾವು ಧರ್ಮಶಾಸ್ತ್ರಾಧೀನರಿಲ್ಲ, ಕೃಪಾಧೀನರಾಗಿದ್ದೇವೆಂದು
ಪಾಪವನ್ನು ಮಾಡಬಹುದು, ಎಂದಿಗೂ ಮಾಡಬಾರದು. ನೀವು ಯಾವನಿಗೆ ದಾಸರಂತೆ ವಿಧೇಯರಾಗುತ್ತೇವೆಂದು ನಿಮ್ಮನ್ನು ಒಪ್ಪಿಸಿಕೊಡುತ್ತೀರೋ ಆ ಯಜಮಾನನಿಗೆ ನೀವು ದಾಸರಾಗಿ ಇರುವಿರೆಂದು ನಿಮಗೆ ಗೊತ್ತಿಲ್ಲವೋ? ಪಾಪಕ್ಕೆ ದಾಸರಾದರೆ ಮರಣವೇ ಫಲ, ನಂಬಿಕೆ ಎಂಬ ವಿಧೇಯತ್ವಕ್ಕೆ ದಾಸರಾದರೆ ನೀತಿಯೇ ಫಲ. ಆದರೆ ನೀವು ಮುಂಚೆ ಪಾಪಕ್ಕೆ ದಾಸರಾಗಿದ್ದು ನಿಮಗೆ ಕಲಿಸಿಕೊಟ್ಟ ಬೋಧನೆಗೆ ನೀವು ಮನಃಪೂರ್ವಕವಾಗಿ ಅಧೀನರಾದದ್ದರಿಂದಲೂ ಪಾಪದಿಂದ ಬಿಡುಗಡೆಯನ್ನು ಹೊಂದಿ ನೀತಿಗೆ ದಾಸರಾದದ್ದರಿಂದಲೂ ದೇವರಿಗೆ ಸ್ತೋತ್ರವಾಗಲಿ. ಪ್ರಿಯವಾದವರೇ, ಪಾಪದ ದಾಸತ್ವದಿಂದ ನಮ್ಮನ್ನ ಬಿಡುಗಡೆ ಮಾಡಿ ನೀತಿಯನ್ನು ಅನುಸರಿಸಲು ಕ್ರಿಸ್ತನ ನಮಗೆ ಸ್ವತಂತ್ರವನ್ನು ಕೊಟ್ಟಿದ್ದಾನೆ. ದೇವರ ವಾಕ್ಯದ ಪ್ರಕಾರವಾಗಿ ದೇವರ ಚಿತ್ತಕ್ಕೆ ವಿಧೇಯರಾಗ್ತಕ್ಕಂಥದ್ದು, ಅಂದರೆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂಥದ್ದೇ ನೀತಿ ಎಂಬುದಾಗಿ ನಾವು ನೋಡುವಂತರಾಗಿದೆ. ಆದುದರಿಂದ ಕ್ರಿಸ್ತನು ನಮ್ಮನ್ನ ಬಿಡುಗಡೆ ಮಾಡಿಸಿರುವಂಥದ್ದು ಪಾಪದ ಬಂಧನದಲ್ಲಿದ್ದಂತ ನಮ್ಮನ್ನು, ಪಾಪದ ಸ್ವಭಾವಕ್ಕೆ ದಾಸರಾಗಿದ್ದಂತ ನಮ್ಮನ್ನು ಬಿಡುಗಡೆ ಮಾಡಿ ದೇವರ ನೀತಿಗೆ ದಾಸರಾಗುವುದಕ್ಕೆ ನಮ್ಮನ್ನು ಒಪ್ಪಿಸಿದ್ದಾನೆ. ಸ್ವತಂತ್ರರು ಎಂಬುದಾಗಿ ಹೇಳುವಾಗ ಈ ಭೂಮಿ ಮೇಲೆ ಕ್ರಿಸ್ತನನ್ನ ನಂಬಿ ಏನು ಬೇಕಾದರೂ ಮಾಡುವುದಕ್ಕೆ ನಮ್ಮನ್ನ ಸ್ವತಂತ್ರಗೊಳಿಸುವುದಿಲ್ಲ. ನಮ್ಮನ್ನ ಸ್ವತಂತ್ರಗೊಳಿಸಿರುವುದು ಪಾಪದ ಸ್ವಭಾವದಿಂದ, ಪಾಪದ ಬಂಧನದಿಂದ ಬಿಡುಗಡೆ. ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಳ್ಳುವಾಗ ನಮ್ಮ ಹೃದಯದಲ್ಲಿ ಪಾಪದ ಸ್ವಭಾವವು ಸಿಲುಬೆಗೆ ಹಾಕಲ್ಪಡಬೇಕಾಗಿದೆ. ಪಾಪದ ಪಾಲಿಗೆ ನಾವು ಸಾಯಬೇಕಾಗಿದೆ. ಪಾಪವು ಅಧರ್ಮ ಮಾಡುವುದೇ, ಅಧರ್ಮವು ದೇವರ ನೀತಿಗೆ ವಿರುದ್ಧವಾಗಿ ಬದುಕುವುದೇ. ದೇವರ ನೀತಿಯು ದೇವರ ಆಜ್ಞೆಗಳೇ ಎಂಬುದನ್ನ ಸತ್ಯವೇದ ನಮಗೆ ತಿಳಿಸುವಂತದ್ದಾಗಿದೆ. ದಾವೀದನು ಬರೀತಾನೆ, ದೇವರ ಆಜ್ಞೆಗಳು ನೀತಿಯೇ ಎಂಬುದಾಗಿ. ದೇವರ ನೀತಿ ಎಂಬುದಾಗಿ ಹೇಳುವಾಗ ದೇವರ ಆಜ್ಞೆಗಳನ್ನು ಅನುಸರಿಸುವುದು ಎಂಬುದಾಗಿ ತಿಳಿಸುತ್ತಾರೆ. ತಂದೆಯಾದ ದೇವರು ತನ್ನ ಮಕ್ಕಳಾದ ನಮ್ಮನ್ನು ನೀತಿವಂತರನ್ನಾಗುವುದಕ್ಕೋಸ್ಕರ ಪಾಪದ ಬಂಧನದಿಂದ ನಮ್ಮನ್ನು ಬಿಡುಗಡೆ ಮಾಡಿ ದೇವರ ನೀತಿಯಾದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ಯೇಸು ಕ್ರಿಸ್ತನ ಮೇಲನಾದ ನಂಬಿಕೆಯಿಂದ ಈ ಲೋಕದಲ್ಲಿ ನಿತ್ಯ ಜೀವಕ್ಕೆ ಬಾಧ್ಯರಾಗಲು ಕ್ರಿಸ್ತನನ್ನು ಶಿಲುಬೆಗೆ ಒಪ್ಪಿಸಿಕೊಟ್ಟನು. ದೇವರ ಆಜ್ಞೆಗಳಿಗೆ ಅವಿಧೇಯರಾಗುವುದಕ್ಕಾಗಿ ಅಲ್ಲ, ದೇವರ ಆಜ್ಞೆಗಳನ್ನ ಮೀರುವುದಕ್ಕಾಗಿ ಅಲ್ಲ, ದೇವರ ಆಜ್ಞೆಗಳಿಂದ ನಮ್ಮನ್ನ ಸ್ವತಂತ್ರಗೊಳಿಸಲ್ಲ, ಬದಲಾಗಿ ದೇವರ ಆಜ್ಞೆಗಳಿಗೆ ವಿಧೇಯರಾಗುವುದಕ್ಕಾಗಿ ಕ್ರಿಸ್ತನನ್ನ ಶಿಲುಬೆ ಮೇಲೆ ಒಪ್ಪಿಸಿಕೊಟ್ಟನು. ಫಿಲಿಪ್ಪಿ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಪೌಲನು ಬರೀತಾನೆ. ಫಿಲಿಪ್ಪಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯದಲ್ಲಿ ಪೌಲನು ಬರೀತಾನೆ 5ನೇ ವಚನದಿಂದ, ಕ್ರಿಸ್ತ ಯೇಸುವಿನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿಯೂ ಇರಲಿ. ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿ ಸಮಾನನಾಗಿರುವುದೆಂಬ ಅಮೂಲ್ಯ ಪದವಿಯನ್ನು ಬಿಡಲೊಲ್ಲೆನು ಎಂದೆಣಿಸದೆ ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶನಾದನು. ಹೀಗೆ ಆತನು ಆಕಾರದಲ್ಲಿ ಮನುಷ್ಯನಾಗಿ ಕಾಣಿಸಿಕೊಂಡಿದ್ದಾಗ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವುದಷ್ಟು ವಿಧೇಯನಾದನು. ಈ ಭೂಮಿ ಮೇಲೆ ಮನುಷ್ಯರಾದಂತ ನಾವು ದೇವರ ಆಜ್ಞೆಗಳಿಗೆ ಅವಿಧೇಯರಾಗಿ ಪಾಪದ ವಶದಲ್ಲಿ ಸಿಕ್ಕಿ ಬಿದ್ದುದರಿಂದ ದೇವರ ಚಿತ್ತಕ್ಕೆ, ಅಂದರೆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದೇ ದೇವರ ಚಿತ್ತವಾಗಿರುವುದರಿಂದ ಆ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ಆತನ ಚಿತ್ತವನ್ನ ನೆರವೇರಿಸುವುದು ಹೇಗೆ ಎಂಬುದನ್ನ ನಮಗೆ ತಿಳಿಸುವುದಕ್ಕಾಗಿ ಮಾದರಿಯಾಗಿ ತಂದೆಯಾದ ದೇವರು ತನ್ನ ಒಬ್ಬನೇ ಮಗನಾದಂತ ಯೇಸು ಕ್ರಿಸ್ತನನ್ನ ಈ ಲೋಕಕ್ಕೆ ಕಳಿಸಿಕೊಟ್ಟನು. ಆತನು ತಂದೆಯಾದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ನಾವು ಕೂಡ ತಂದೆಯಾದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯಲು ಸಾಧ್ಯ ಎಂಬುದನ್ನ ನಮಗೆ ತೋರಿಸಿಕೊಡುವುದಕ್ಕೆ ಮತ್ತು ನಮಗೆ ಆತನು ಮಾದರಿಯಾಗಿ ಈ ಲೋಕದಲ್ಲಿ ತಾನು ಹೇಗೆ ತಂದೆಯಾದ ದೇವರನ್ನ ನಾವು ಮೆಚ್ಚಿಸಲು, ಆತನಿಗೆ ವಿಧೇಯರಾಗಲು ಸಾಧ್ಯ ಎಂಬುದನ್ನ ಆತನು ತೋರಿಸಿಕೊಡುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಆತನು ಪಾಪಿಗಳಾದ ನಮ್ಮನ್ನ ಪ್ರೀತಿಸಿ ತನ್ನ ಸ್ನೇಹಿತರೆಂದು ಭಾವಿಸಿ
ತನ್ನ ಸ್ನೇಹಿತರಿಗೋಸ್ಕರ ತನ್ನ ಪ್ರೀತಿಯನ್ನ ತೋರಿಸಿಕೊಟ್ಟನು. ಒಂದು ಕಡೆ ತಂದೆಯಾದ ದೇವರ ಚಿತ್ತವನ್ನ ನೆರವೇರಿಸಿ, ತಂದೆಯಾದ ದೇವರ ಚಿತ್ತವನ್ನ, ದೇವರ ಪ್ರೀತಿಯನ್ನ ಆತನು ನೆರವೇರಿಸಿದನು. ತಂದೆಯಾದ ದೇವರನ್ನು ಪ್ರೀತಿಸಿದ್ದನು, ಮಾನವರಾದ ನಮ್ಮನ್ನು ಸಹ ಆತನು ಪ್ರೀತಿಸಿದನು. ಹೀಗೆ ತಂದೆಯಾದ ದೇವರ ಪ್ರೀತಿಯನ್ನ ನಾವು ಹೇಗೆ ಆತನನ್ನ ಪ್ರೀತಿಸಲು ಸಾಧ್ಯ ಎಂಬುದನ್ನು ಕಲಿಸುವುದನ್ನ ಯೇಸು ಕ್ರಿಸ್ತನು ಶಿಲುಬೆಯ ಮೇಲೆ ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ನಮಗೆ ತೋರಿಸಿಕೊಟ್ಟನು. ತಂದೆಯಾದ ದೇವರನ್ನ ಪ್ರೀತಿಸುವುದು ಏನು? ಯೋಹಾನನು ಬರೀತಾನೆ. ಒಂದು ಯೋಹಾನ, 2ನೇ ಯೋಹಾನನು ಬರೆದಂತ ಪತ್ರಿಕೆ ಹೀಗೆ ಬರೀತಾನೆ. ಸತ್ಯವೇದದಲ್ಲಿ ಯೋಹಾನನು ಬರೆದಂತ 2ನೇ ಪತ್ರಿಕೆಯಲ್ಲಿ ಅಲ್ಲಿ ಆತನು ತಿಳಿಸುವಂತನಾಗಿದೆ. ನಮ್ಮ ಸತ್ಯವೇದವನ್ನ ಯೋಹಾನನು ಬರೆದಂತ 2ನೇ ಪತ್ರಿಕೆ 6ನೇ ವಚನದಲ್ಲಿ ಹೀಗೆ ಹೇಳ್ತಾನೆ. 4ರಿಂದ ಓದಿಕೊಳ್ಳೋಣ. ನಿನ್ನ ಮಕ್ಕಳಲ್ಲಿ ಕೆಲವರು ತಂದೆಯಿಂದ ನಮಗುಂಟಾದ ಆಜ್ಞಾ ಅನುಸಾರ ಸತ್ಯವಂತರಾಗಿ ನಡೆಯುವುದನ್ನು ಕಂಡು ಬಹು ಸಂತೋಷವುಳ್ಳವನಾದೆನು. ಅಮ್ಮನವರೇ, ನಾನು ಹೊಸ ಆಜ್ಞೆಯನ್ನು ನಿಮಗೆ ಬರೆಯದೆ ಮೊದಲಿನಿಂದಲೂ ನಮಗೆ ಬಂದ ಆಜ್ಞೆಯನ್ನು ಬರೆಯುವನಾಗಿ ನಾವು ಒಬ್ಬರನ್ನೊಬ್ಬರು ಪ್ರೀತಿಸುವವರಾಗಿರೋಣ ಎಂದು ನಿಮ್ಮನ್ನು ಕೇಳಿಕೊಳ್ಳುತ್ತೇನೆ. ದೇವರ ಆಜ್ಞೆಗಳನ್ನು ಅನುಸರಿಸಿ ನಡೆಯುವುದೇ ಪ್ರೀತಿ. ಪ್ರೀತಿಯಲ್ಲಿ ನಡೆಯಬೇಕೆಂಬುದೇ ನೀವು ಮೊದಲಿನಿಂದಲೂ ಕೇಳಿದ ಅಪ್ಪಣೆಯಾಗಿದೆ. ಪ್ರೀತಿ ಅಂದ್ರೆ ಏನು? ತಂದೆಯಾದ ದೇವರು ಪ್ರೀತಿ ಸ್ವರೂಪಿ ಎಂಬುದಾಗಿ ಯೋಹಾನನು ಬರೆಯುತ್ತಾರೆ. ದೇವರನ್ನ ನಾವು ಪ್ರೀತಿಸಬೇಕಾದ್ರೆ ಆ ಪ್ರೀತಿ ಅಂದ್ರೆ ಏನು ಎಂಬುದನ್ನ, ಹೇಗೆ ನಾವು ದೇವರನ್ನ ಪ್ರೀತಿಸುವುದು ಸಾಧ್ಯ ಎಂಬುದನ್ನ ಕ್ರಿಸ್ತನ ಮುಖಾಂತರವಾಗಿ ಆತನು ನಮಗೆ ತಿಳಿಸುವಂತನಾಗಿದ್ದಾನೆ. ಯೋಹಾನನು ಬರೀತಾನೆ, ನಾವು ದೇವರನ್ನ ಪ್ರೀತಿಸುವುದು ಹೇಗೆ ಅಂತಂದ್ರೆ ಆತನ ಆಜ್ಞೆಗಳನ್ನ ಕೈಕೊಂಡು ನಡೆಯುವಂಥದ್ದು. ಆದುದರಿಂದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದರಲ್ಲಿ ದೇವರ ಮೇಲನ ಪ್ರೀತಿಯನ್ನ ನಾವು ಸಂಪೂರ್ಣಗೊಳಿಸುವಂತನಾಗಿದೆ. ಆದುದರಿಂದ ದೇವರನ್ನ ಪ್ರೀತಿಸುತ್ತೇನೆಂಬುವ ಹೇಳುವಂತ ಪ್ರತಿಯೊಬ್ಬ ಮನುಷ್ಯನು ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ದೇವರ ಚಿತ್ತವಾಗಿದೆ. ತನ್ನ ಮಗನಾದಂತ ಯೇಸು ಕ್ರಿಸ್ತನು ತಂದೆಯಾದ ದೇವರನ್ನ ಪ್ರೀತಿಸಿದ್ದರಿಂದ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದಕ್ಕೋಸ್ಕರ, ನೆರವೇರಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದನು. ಯೇಸು ಕ್ರಿಸ್ತನು ಮತ್ತಾಯ ಬರೆಸುವ ವಾರ್ತೆ 5ನೇ ಅಧ್ಯಾಯದಲ್ಲಿ ಹೇಳ್ತಾನೆ, ನಾನು ಮೋಸೆಯ ಧರ್ಮಶಾಸ್ತ್ರವನ್ನಾಗಲಿ ದೇವರ ಆಜ್ಞೆಗಳನ್ನಾಗಲಿ ಮೀರುವುದಕ್ಕೆ ನಾನು ಬಂದಿಲ್ಲ, ಅವುಗಳನ್ನ ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ. ಕ್ರಿಸ್ತನನ್ನ ಈ ಲೋಕಕ್ಕೆ ಯೇಸು ಕ್ರಿಸ್ತನು ಕಳಿಸಿಕೊಟ್ಟದ್ದು ನಮ್ಮನ್ನು ತಿರುಗಿ ಪಾಪದ ದಾಸತ್ವಕ್ಕೆ ಒಪ್ಪಿಸುವುದಕ್ಕಲ್ಲ. ದೇವರ ಆಜ್ಞೆಗಳನ್ನ ಮೀರುವುದೇ ಪಾಪವಾಗಿದೆ. ಒಂದು ವೇಳೆ ನಾವು ಯೇಸು ಕ್ರಿಸ್ತನನ್ನ ಅಂಗೀಕಾರ ಮಾಡಿಕೊಂಡು ನಾವು ಸ್ವತಂತ್ರರಾಗಿದ್ದೇವೆ ಎಂಬುದಾಗಿ ದೇವರ ಆಜ್ಞೆಗಳನ್ನ ಮೀರುವುದಾದರೆ ನಿಶ್ಚಯವಾಗಿ ನಾವು ಪಾಪ ಮಾಡುವಂತರಾಗ್ತೇವೆ. ಹೀಗೆ ತಾನೇ ಸೈತಾನನು ನಮ್ಮನ್ನ ವಂಚಿಸಿ ಮೋಸಪಡಿಸಲು ಸಾಧ್ಯ. ಯೇಸು ಕ್ರಿಸ್ತನನ್ನ ತಂದೆಯಾದ ದೇವರು ಈ ಲೋಕಕ್ಕೆ ಯಾಕೆ ಕಳಿಸಿಕೊಟ್ಟನು? ಮತ್ತಾಯನ ಸುವಾರ್ತೆ 1ನೇ ಅಧ್ಯಾಯ 21ನೇ ವಚನದಲ್ಲಿ ಹೀಗೆ ಹೇಳ್ತಾರೆ, ಆಕೆಯು ಒಬ್ಬ ಮಗನನ್ನು ಹಡೆಯುವಳು, ನೀನು ಆತನಿಗೆ ಯೇಸು ಎಂದು ಹೆಸರಿಡಬೇಕು, ಯಾಕಂದರೆ ಆತನೇ ತನ್ನ ಜನರನ್ನು ಅವರ ಪಾಪಗಳಿಂದ ಬಿಡಿಸಿ ಕಾಯುವನು. ಕ್ರಿಸ್ತನನ್ನ ಈ ಲೋಕಕ್ಕೆ ತಂದೆಯಾದ ದೇವರು ಕಳಿಸಿರುವುದು ನಮ್ಮನ್ನು ಪಾಪದ ಬಂಧನದಲ್ಲಿ ಇಟ್ಟು ಪಾಪದ ಪಾಲಿಗೆ ಸಿಗುವಂತ ನಿತ್ಯವಾದ ಮರಣಕ್ಕೆ ನಮ್ಮನ್ನು ಒಪ್ಪಿಸಿಕೊಡುವುದಕ್ಕಾಗಿ ಅಲ್ಲ, ಬದಲಾಗಿ ದೇವರ ಕೃಪಾ ವರಕ್ಕೆ ನಾವು ಪಾತ್ರರಾಗುವುದಕ್ಕೋಸ್ಕರ ತಂದೆಯಾದ ದೇವರು ಕ್ರಿಸ್ತನನ್ನ ಕಳಿಸಿಕೊಟ್ಟನು. ಆತನ ಮಗನಾದಂತ ಯೇಸು ಕ್ರಿಸ್ತನನ್ನ ನಂಬುವುದರ ಮುಖಾಂತರವಾಗಿ ನಾವು ಆ ನಿತ್ಯ ಜೀವವನ್ನ ಪಡೆದುಕೊಳ್ಳುವಂತರಾಗಿದ್ದೇವೆ. ಹೇಗೆ ಯೇಸು ಕ್ರಿಸ್ತನು ತನ್ನ ತಂದೆಯಾದ ದೇವರ ಅಪ್ಪನಿಗೆ ಪ್ರಾಣ ಕೊಡುವುದಕ್ಕೂ ಸಿದ್ಧನಾಗಿ
ಪ್ರಾಣ ಕೊಡುವಷ್ಟರ ಮಟ್ಟಿಗೆ ವಿಧೇಯನಾಗಿ ದೇವರ ಆಜ್ಞೆಗಳನ್ನ ಕೈಕೊಂಡು ನೆರವೇರಿಸಿದನು. ಪ್ರಾಣವನ್ನ ತೆತ್ತಾದರೂ ದೇವರ ಆಜ್ಞೆಗಳನ್ನ ಕೈಕೊಂಡು ನೆರವೇರಿಸಿದನು. ಹಾಗೆಯೇ ದೇವರನ್ನ ಪ್ರೀತಿಸುವಂತ ಪ್ರತಿಯೊಬ್ಬ ಮನುಷ್ಯನು ಸಹ ಈ ಭೂಮಿ ಮೇಲೆ ದೇವರ ಆಜ್ಞೆಗಳನ್ನ ಎಲ್ಲಾ ಸಮಯದಲ್ಲಿಯೂ ಜೀವಿತದ ಅಂತ್ಯದವರೆಗೂ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆಯುವುದು ದೇವರನ್ನ ಪ್ರೀತಿಸುವುದಕ್ಕೆ ಸಮಾನವಾಗಿದೆ ಮತ್ತು ದೇವರ ಪ್ರೀತಿಸುವುದನ್ನ ನಮಗೆ ಕಲಿಸುವಂತದ್ದಾಗಿದೆ. ಯೇಸು ಕ್ರಿಸ್ತನು ಹೇಗೆ ತನ್ನ ಪ್ರಾಣವನ್ನು ಕೊಡುವುದರ ಮುಖಾಂತರವಾಗಿ ತನ್ನ ತಂದೆಯನ್ನ ಪ್ರೀತಿಸಿದನು, ಹಾಗೆ ಈ ಭೂಮಿ ಮೇಲೆ ನಾವು ಸಹ ಇತರರಿಗೋಸ್ಕರ ನಮ್ಮನ್ನ ಮರಣಕ್ಕೆ ಒಪ್ಪಿಸಿದರೂ ಕೂಡ ತಂದೆಯಾದ ದೇವರ ಪ್ರೀತಿಗೋಸ್ಕರ ಎಲ್ಲದಕ್ಕೂ ಸಿದ್ಧವಾಗಬೇಕೆಂಬುವ ಸತ್ಯವನ್ನ ನಮಗೆ ತಿಳಿಸುವಂತದ್ದಾಗಿದ್ದಾನೆ. ಹೀಗೆ ನಾವು ತಂದೆಯಾದ ದೇವರನ್ನು ಪ್ರೀತಿಸುತ್ತೇವೆ, ನಮ್ಮಂತೆ ಇರುವಂತ ನಮ್ಮ ನೆರೆಯವರನ್ನು ಪ್ರೀತಿಸುತ್ತೇವೆ. ನಾವು ತಂದೆಯಾದ ದೇವರನ್ನು ನಮ್ಮಂತೆ ಇರುವ ನಮ್ಮ ನೆರೆಯವರನ್ನು ಪ್ರೀತಿಸಬೇಕಾದರೆ ತಂದೆಯಾದ ದೇವರ 10 ಆಜ್ಞೆಗಳನ್ನ ಅನುಸರಿಸಿ ನಡೆಯಬೇಕಾಗ್ತದೆ. ಆದುದರಿಂದ ಯೇಸು ಕ್ರಿಸ್ತನು ನಮ್ಮನ್ನು ಪಾಪದ ವಶದಿಂದ ಬಿಡುಗಡೆಯಾಗುವುದಕ್ಕೋಸ್ಕರ, ದೇವರ ಆಜ್ಞೆಗಳು ನಮ್ಮಲ್ಲಿ ನೆರವೇರುವುದಕ್ಕೋಸ್ಕರ, ಯಾವ ಆಜ್ಞೆಗಳನ್ನ ನಾವು ಮರೆತು ದೇವರ ಆಜ್ಞೆಗಳಿಗೆ ದೂರಾಗಿ ದೇವರ ಆಜ್ಞೆಗಳಿಗೆ ವಿರುದ್ಧವಾಗಿ ಪಾಪ ಮಾಡುತ್ತಾ ಬದುಕುತ್ತಿದ್ದೆವೋ ಆ ಪಾಪದ ವಶದಿಂದ ನಮ್ಮನ್ನ ಬಿಡುಗಡೆ ಮಾಡಲು ಈ ಭೂಮಿ ಮೇಲೆ ನಮ್ಮೆಲ್ಲರ ಪಾಪಗಳ ನಿಮಿತ್ತ ಆತನು ತನ್ನ ಮರಣವನ್ನ ಒಪ್ಪಿಸಿದನು. ನಮ್ಮ ಪಾಪದ ದೆಸೆಯಿಂದ ಆತನು ಶರೀರದಲ್ಲಿ ಬಾಧಿಪಟ್ಟು ನಮ್ಮೆಲ್ಲರ ಪಾಪಗಳನ್ನ ಆತನು ಹೊತ್ತುಕೊಂಡು ನಮ್ಮೆಲ್ಲರನ್ನ ಬಿಡುಗಡೆಗೊಳಿಸುವುದಕ್ಕೋಸ್ಕರ ಶಿಲುಬೆಯ ಮೇಲನ ಮರಣವನ್ನ ಅನುಭವಿಸಿದನು. 6ನೇ ಅಧ್ಯಾಯ, ರೋಮಾಪುರ ಪತ್ರಿಕೆ 6ನೇ ಅಧ್ಯಾಯ 22ನೇ ವಚನದಲ್ಲಿ ಹೀಗೆ ಹೇಳ್ತಾನೆ, ಈಗಲಾದರೂ ನೀವು ಪಾಪದಿಂದ ಬಿಡುಗಡೆ ಹೊಂದಿ ದೇವರಿಗೆ ದಾಸರಾದದ್ದರಿಂದ ಪರಿಶುದ್ಧರಾಗುವುದೇ ನಿಮಗೆ ಫಲ, ಕಡೆಗೆ ದೊರೆಯುವಂಥದ್ದು ನಿತ್ಯ ಜೀವ. ಯಾಕೆಂದರೆ ಪಾಪವು ಕೊಡುವ ಸಂಬಳ ಮರಣ, ದೇವರ ಉಚಿತಾರ್ಥವರೆಗೂ ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರುವ ನಿತ್ಯ ಜೀವ. ಪ್ರಿಯ ಸ್ನೇಹಿತರೆ, ದೇವ ಮಕ್ಕಳೇ, ಸತ್ಯವೇದವನ್ನ ಅಪಾರ್ಥ ಮಾಡಿಕೊಂಡು ಮತ್ತೆ ದೇವರ ಆಜ್ಞೆಗಳನ್ನ ಮುರಿದು ದೇವರ ಆಜ್ಞೆಗಳನ್ನ ಮೀರಿ ಪಾಪದ ವಶದಲ್ಲಿ ಸಿಕ್ಕಿಸುವುದಕ್ಕೆ ಸೈತಾನನು ಸದಾಕಾಲ ನಮ್ಮ ಜೊತೆಯಲ್ಲಿ ದೇವರ ವಾಕ್ಯಕ್ಕೆ ವಿರುದ್ಧವಾಗಿ ಹೋರಾಟ ಮಾಡುತ್ತಿದ್ದಾನೆ. ದೇವರ ವಾಕ್ಯಗಳನ್ನು ಓದುವಾಗ ನಮ್ಮನ್ನ ಗಲಿಬಿಲಿಗೊಳಿಸಿ ನಮ್ಮನ್ನ ವಂಚಿಸುವಂತವನಾಗಿದ್ದಾನೆ. ಸತ್ಯವೇದವು ಪರಿಶುದ್ಧವಾದದ್ದು, ಯಾವತ್ತೂ ಪಾಪವನ್ನ ವಿಸರ್ಜಿಸುತ್ತದೆ ಹೊರತದೆ ದ್ವೇಷಿಸುತ್ತದೆ ಹೊರತು ಪಾಪವನ್ನ ಪ್ರೀತಿಸಲು ಎಲ್ಲೂ ಸತ್ಯವೇದ ಅವಕಾಶ ಮಾಡಿಕೊಟ್ಟಿಲ್ಲ. ಪಾಪವನ್ನ ದ್ವೇಷಿಸುವಂತ ದೇವರ ಸ್ವಭಾವಕ್ಕೆ ವಿರುದ್ಧವಾಗಿ ಸತ್ಯವೇದವು ಬರೆಯಲ್ಪಟ್ಟಿಲ್ಲ. ಸತ್ಯವೇದದಲ್ಲಿರ್ತಕ್ಕಂಥ ಪ್ರತಿಯೊಂದು ವಾಕ್ಯವು, ಸತ್ಯವೇದವನ್ನ ಬರೆದಂತ ಪ್ರತಿಯೊಬ್ಬ ವ್ಯಕ್ತಿಯು ಪಾಪದ ವಿರೋಧತೆಯನ್ನ ನಮಗೆ ತೋರಿಸುವುದರ ಮುಖಾಂತರವಾಗಿ ನಿತ್ಯ ಜೀವದ ಮಾರ್ಗಗಳನ್ನ ಬೋಧಿಸುವುದನ್ನ ನಾವು ನೋಡುವಂತರಾಗಿದ್ದೇವೆ. ಪೌಲನು ಕೂಡ ಹಾಗೆ ಮಾಡಿದ. ನಮ್ಮನ್ನು ಕ್ರಿಸ್ತನು ಬಿಡುಗಡೆಗೊಳಿಸಿದ ನಿಮ್ಮದಾಗಿ ಹೇಳುವಾಗ ದೇವರ ಆಜ್ಞೆಗಳನ್ನ ಮೀರುವುದಕ್ಕಾಗಿ, ಪಾಪಗಳನ್ನ ಮಾಡುವುದಕ್ಕಾಗಿ, ಮತ್ತೆ ನಮ್ಮನ್ನು ಪಾಪದ ವಶದಲ್ಲಿ ಚಿಕ್ಕಿಸುವುದಕ್ಕೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನ ಬಿಡುಗಡೆ ಮಾಡಿದ. ಕ್ರಿಸ್ತನು ನಮ್ಮನ್ನ ಬಿಡುಗಡೆಗೊಳಿಸಿರುವುದು ಪಾಪದ ವಶದಿಂದ, ನಮ್ಮಲ್ಲಿರುವಂತಹ ಹಳೆಯ ಪಾಪದ ಸ್ವಭಾವದಿಂದ ಬಿಡುಗಡೆಗೊಳಿಸಿ ಹೊಸ ನೂತನವಾದಂತ ರೀತಿಯಲ್ಲಿ ಕರ್ತನ ಚಿತ್ತಕ್ಕೆ ವಿಧೇಯರಾಗಿ ಆತನ ಆಜ್ಞೆಗಳನ್ನು ಕೈಕೊಂಡು ನಡೆದು ಆತನ ಪ್ರೀತಿಯಲ್ಲಿ ನೆಲೆಗೊಂಡಿರಬೇಕೆಂಬುದಾಗಿ ಆತನು ನಮ್ಮನ್ನು ಸ್ವತಂತ್ರಗೊಳಿಸಿದ. ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ನಮ್ಮನ್ನು ಸ್ವತಂತ್ರಗೊಳಿಸಿದ. ದೇವರ ಆಜ್ಞೆಗಳನ್ನ ಮೀರುವುದಕ್ಕಾಗಿ ನಮ್ಮನ್ನು ಸ್ವತಂತ್ರಗೊಳಿಸಿಲ್ಲ, ಬದಲಾಗಿ ದೇವರ ಚಿತ್ತವನ್ನು ನೆರವೇರಿಸುವುದಕ್ಕೋಸ್ಕರ ಪಾಪದ ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದರ ಮುಖಾಂತರವಾಗಿ ತಂದೆಯಾದ ದೇವರನ್ನ ಪ್ರೀತಿಸುವುದಕ್ಕೋಸ್ಕರ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಆ ಸ್ವಾತಂತ್ರ್ಯವನ್ನ ತಿರುಗಿ ದೇವರ ಆಜ್ಞೆಗಳನ್ನ ಕೈಕೊಂಡು
ನಡೆಯದೆ ದೇವರ ಆಜ್ಞೆಗಳನ್ನ ಮೀರುವುದಾದರೆ ಮತ್ತೆ ನಾವು ದಾಸತ್ವದಲ್ಲಿ ಸಿಕ್ಕಿ ಬಿಡ್ತೇವೆ. ಯಾವ ದಾಸತ್ವದಲ್ಲಿ? ಪಾಪವೆಂಬ ದಾಸತ್ವದಲ್ಲಿ ಸಿಕ್ಕಿ ಬೀಳ್ತೇವೆ. ಮತ್ತೆ ನಾವು ಪಾಪದಲ್ಲಿ ಸಿಕ್ಕಿ ಬೀಳುವುದಾದರೆ, ಪಾಪದ ದಾಸತ್ವದಲ್ಲಿ ಮತ್ತೆ ನಾವು ಸಿಕ್ಕಿಕೊಳ್ಳುವುದಾದರೆ, ನಮ್ಮನ್ನು ಮತ್ತೆ ಪಾಪದ ವಶದಿಂದ ಬಿಡುಗಡೆ ಮಾಡಲು ಇನ್ನಾವ ಯಜ್ಞವು ಇಲ್ಲಿ ಸಮರ್ಪಿಸಲು ಸಾಧ್ಯವಿಲ್ಲ. ನಮ್ಮ ರಕ್ಷಕನಾದಂಥ ಯೇಸು ಕ್ರಿಸ್ತನು ಸಕಲ ಮಾನವರ ಪಾಪಗಳಿಗಾಗಿ ಒಂದೇ ಸಾರಿ ಯಜ್ಞದ ಕುರಿಯಾಗಿ ಈ ಲೋಕಕ್ಕೆ ಬಂದು ಶಿಲುಬೆಯ ಮೇಲೆ ಮರಣವನ್ನು ಹೊಂದಿ ಪಾಪದ ಬಂಧನದಿಂದ ನಮ್ಮನ್ನು ಬಿಡುಗಡೆಗೊಳಿಸಿದ. ಆದುದರಿಂದ ಮತ್ತೆ ನಾವು ಪಾಪದ ವಶದಲ್ಲಿ ಸಿಕ್ಕದಂತೆ ನಮ್ಮನ್ನು ಸಂಪೂರ್ಣವಾಗಿ ಬಿಡುಗಡೆಗೊಳಿಸಲು ದೇವರ ವಾಕ್ಯವು ನಮಗೆ ಸತ್ಯವನ್ನು ತಿಳಿಸುವಂತದ್ದಾಗಿದೆ. ನಾವು ಬಿಡುಗಡೆ ಹೊಂದಿದ ಮೇಲೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ದೇವರು ನಮ್ಮನ್ನು ಸ್ವತಂತ್ರಪಡಿಸಿದ. ಇಲ್ಲಿಯ ತನಕ ಪಾಪದ ಬಂಧನದಲ್ಲಿ ಸೈತಾನನು ನಮ್ಮನ್ನು ಬಂಧಿಸಿದ್ದನು. ಯೇಸು ಕ್ರಿಸ್ತನನ್ನು ಅರಿಯುವುದರ ಮುಖಾಂತರವಾಗಿ ತಂದೆಯಾದ ದೇವರನ್ನ ಪ್ರೀತಿಸುವ ಶಕ್ತಿಯನ್ನು, ಪ್ರೀತಿಸುವ ವಿಧಾನವನ್ನು ದೇವರನ್ನು ಕೊಟ್ಟಿದ್ದಾರೆ. ಆದುದರಿಂದ ತಂದೆಯಾದ ದೇವರನ್ನ ಪ್ರೀತಿಸುವಂತ ನಾವು ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆದು ತಂದೆಯಾದ ದೇವರಲ್ಲಿ ಆತನಲ್ಲಿ ಸಿಗುವ ಸಂತೋಷವನ್ನ ನಾವು ಅನುಭವಿಸಬೇಕೆಂಬುದಾಗಿ ಯೋಹಾನನು 15ನೇ ಅಧ್ಯಾಯದಲ್ಲಿ ನಮಗೆ ತಿಳಿಸುತ್ತಿದ್ದಾನೆ. ಆತನು ಈ ಲೋಕಕ್ಕೆ ಬಂದು ತಂದೆಯಾದ ದೇವರ ಸಂತೋಷವನ್ನ ಪರಿಪೂರ್ಣಗೊಳಿಸಿಕೊಟ್ಟ. 11ನೇ ವಚನದಲ್ಲಿ ಹೇಳ್ತಾನೆ, 15ನೇ ಅಧ್ಯಾಯ 11ನೇ ವಚನದಲ್ಲಿ, ನನ್ನಲ್ಲಿರುವ ಆನಂದವು ನಿಮ್ಮಲ್ಲಿಯೂ ಇರಬೇಕೆಂತನು, ನಿಮ್ಮ ಆನಂದವು ಪರಿಪೂರ್ಣವಾಗಬೇಕೆಂತನು ಇದನ್ನೆಲ್ಲ ನಿಮಗೆ ಹೇಳಿದ್ದೇನೆ. ನಾನು ನಿಮ್ಮನ್ನು ಪ್ರೀತಿಸಿದ ಮೇರೆಗೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಬೇಕೆಂಬುದೇ ನಾನು ಕೊಡುವ ಆಜ್ಞೆಯಾಗಿದೆ. ಪ್ರಿಯ ಸಹೋದರರೇ, ನಾವು ದೇವರನ್ನ ಪ್ರೀತಿಸುವುದಾದರೆ, ನಮ್ಮಂತೆ ಇರುವ ಇತರರನ್ನ ಪ್ರೀತಿಸುವುದಾದರೆ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯಬೇಕು. ದೇವರ ಆಜ್ಞೆಯು ನಮ್ಮನ್ನು ಪಾಪದ ಬಂಧನದಿಂದ ಬಿಡುಗಡೆಗೊಳಿಸಿ ನಿತ್ಯ ಜೀವಕ್ಕೆ ನಡೆಸುವಂತದ್ದಾಗಿದೆ. ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ದೇವರ ಚಿತ್ತವನ್ನು ಭೂಮಿ ಮೇಲೆ ನೆರವೇರಿಸಿ ನಿತ್ಯ ಜೀವವನ್ನು ನಾವು ಹೊಂದಬೇಕಾಗ್ತದೆ. ಅದಕ್ಕಾಗಿ ಯೇಸು ಕ್ರಿಸ್ತನನ್ನು ನಂಬಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿ ತಂದೆಯಾದ ದೇವರ 10 ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು ದೇವರ ಚಿತ್ತವಾಗಿದೆ. ದೇವರ ಮೇಲಿನ ನಂಬಿಕೆಯಿಂದ, ಯೇಸು ಕ್ರಿಸ್ತನ ಮೇಲಿನ ನಂಬಿಕೆಯಿಂದ ದೇವರು ಕೊಟ್ಟಿರುವಂತ ದೇವರ 10 ಆಜ್ಞೆಗಳಿಗೆ ವಿಧೇಯರಾಗಿ ನಾವು ನಡೆಯುವಾಗ ತಂದೆಯಾದ ದೇವರ ಸಂಕಲ್ಪವನ್ನು, ರಕ್ಷಣೆಯ ಯೋಜನೆಯನ್ನ ಈ ಭೂಮಿ ಮೇಲೆ ನಾವು ಸಂಪೂರ್ಣವಾಗಿ ನೆರವೇರಿಸಬೇಕು. ಆಗ ತಾನೇ ಈ ವಾಕ್ಯಗಳು, ಕರ್ತನ ವಾಕ್ಯಗಳು ನಮ್ಮ ಜೀವಿತದಲ್ಲಿ ನೆರವೇರುವಂತವುಗಳಾಗಿವೆ. ನಾವು ನೋಡ್ತೇವೆ, ಪ್ರಕಟಣೆ 14ನೇ ಅಧ್ಯಾಯ 12ನೇ ವಚನದಲ್ಲಿ, ಇದಲ್ಲದೆ ಇದರಲ್ಲಿ ದೇವರ ಆಜ್ಞೆಗಳನ್ನು ಯೇಸುವಿನ ಮೇಲಿನ ನಂಬಿಕೆಯನ್ನು ಕೈಕೊಂಡು ನಡೆಯುತ್ತಿರುವ ದೇವ ಜನರ ತಾಳ್ಮೆಯು ತೋರಿ ಬರುತ್ತದೆ. ಕೊನೆ ಕಾಲದಲ್ಲಿ 2 ವಿಷಯಗಳು ಅಗತ್ಯವಾಗಿದೆ. ಒಂದು ಯೇಸು ಕ್ರಿಸ್ತನ ಮೇಲಿನ ನಂಬಿಕೆ, ಇನ್ನೊಂದು ತಂದೆಯಾದ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದು. ಇವೆರಡು ಜೊತೆ ಜೊತೆಯಾಗಿ ನಡೆದಾಗ ಪ್ರೀತಿಯು, ಕೃಪೆಯು ಒಂದೊಂದೊಂದು ಮುದ್ದಿಟ್ಟುಕೊಳ್ಳುವಂತವುಗಳಾಗಿವೆ. ನಾವು ನಿತ್ಯ ಜೀವದಲ್ಲಿ ಸೇರುತ್ತೇವೆ. ಸ್ವತಂತ್ರರಾಗಿ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆದು ತಂದೆಯಾದ ದೇವರ ಚಿತ್ತವನ್ನು ನೆರವೇರಿಸಿ ಆತನ ಪ್ರೀತಿಯನ್ನ ಸಂಪೂರ್ಣಗೊಳಿಸುತ್ತೇವೆ. ಹಾಗೆ ಮಾಡುವಾಗೆ ದೇವರು ಭೂಮಿ ಮೇಲಿರುವಂತಹ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯನ್ನ, ಪ್ರತಿಯೊಬ್ಬ ದೇವರ ಮಗನನ್ನ, ದೇವರ ಮಗಳನ್ನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪಾಪದ ಬಂಧನದಿಂದ ಬಿಡುಗಡೆಗೊಳಿಸಿ ನಿತ್ಯ ಜೀವನದಲ್ಲಿ ಸೇರಿಸಲಿ ಎಂಬುದಾಗಿ ನನ್ನ ಪ್ರಾರ್ಥನೆಯಾಗಿದೆ. ದೇವರನ್ನ ಮಾಡಲಿ. ನಾವೆಲ್ಲರೂ ತಂದೆಯಾದ ದೇವರ ಆಜ್ಞೆಗಳನ್ನ ಅನುಸರಿಸಿ ನಡೆದು ಕ್ರಿಸ್ತನನ್ನು, ತಂದೆಯಾದ ದೇವರನ್ನು ಪ್ರೀತಿಸಿ ಆತನನ್ನು ಮಹಿಮೆಪಡಿಸುವ ಹಾಗೆ ದೇವರ ಆತ್ಮನು ಕ್ರಿಸ್ತನನ್ನ ನಂಬಿರುವಂತಹ ಪ್ರತಿಯೊಬ್ಬ ವಿಶ್ವಾಸಿಗಳಿಗೂ ದೇವರ ಆಜ್ಞೆಗಳನ್ನು ಕೈಕೊಂಡು ನಡೆಯುವುದಕ್ಕೆ ಜ್ಞಾನವನ್ನು, ಶಕ್ತಿಯನ್ನು ಒದಗಿಸಿಕೊಡಲಿ ಎಂಬುದಾಗಿ ನಾವು ಪ್ರಾರ್ಥಿಸಿಕೊಳ್ಳೋಣ. ಈ ಸಮಯದಲ್ಲಿ
ಹಿರಿಯರಾದಂತ ಇಲ್ಲಿ ನಮ್ಮವರಿಗೆ ಮೈಕ್ ಓಪನ್ ಆಗಿದೆಯಲ್ಲ ಗೊತ್ತಿಲ್ಲ. ಇದ್ದೀರಾ ಇಲ್ಲಿ ನಮ್ಮವ್ರೆ? ಓಕೆ, ಸಹೋದರಿ ರಾಜೇಶ್ವರಿ ಅವರು ನಮ್ಮ ಮಧ್ಯದಲ್ಲಿದ್ದಾರೆ. ಅವರು ಪ್ರಾರ್ಥಿಸಬೇಕೆಂಬುದಾಗಿ ಕೇಳಿಕೊಳ್ತಾರೆ. ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿ ದೇವರ ಆಜ್ಞೆಗಳ ವಿಷಯದಲ್ಲಿ ಗಲಿಬಿಲಿ ಇರುವುದು. ಈ ಸತ್ಯವನ್ನ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಿಯು ಅರ್ಥ ಮಾಡಿಕೊಳ್ಳಬೇಕಾಗಿರುತ್ತದೆ. ಪವಿತ್ರಾತ್ಮ ದೇವರು ತನ್ನ ವಾಕ್ಯದ ಮುಖಾಂತರವಾಗಿ ಪ್ರತಿಯೊಬ್ಬರನ್ನು ಕ್ರಿಸ್ತನ ನಂಬಿಕೆಯಲ್ಲಿ ಸೇರಿಸಿ ದೇವರ ಆಜ್ಞೆಗಳನ್ನ ಕೈಕೊಂಡು ನಡೆದು ತಂದೆಯಾದ ದೇವರನ್ನ ಪ್ರೀತಿಸುವ ಹಾಗೆ ಕಾರ್ಯ ಮಾಡಲಿ ಎಂಬುದಕ್ಕೆ ಪ್ರತಿಯೊಬ್ಬ ಕ್ರೈಸ್ತ ವಿಶ್ವಾಸಗೋಸ್ಕರ ನಾವು ಪ್ರಾರ್ಥಿಸಬೇಕೆಂಬುದಾಗಿ ಪ್ರಾರ್ಥನೆ. ನಮ್ಮನ್ನು ಅತಿಯಾಗಿ ಪ್ರೀತಿ ಮಾಡಿಕೊಂಡು ಬರುವಂತ ನಮ್ಮ ಸ್ವರ್ಗೀಯ ತಂದೆ, ನಿನ್ನ ಅಪಾರವಾದ ಕೃಪೆ ಪ್ರೀತಿಯಾಗಿ ಸ್ತೋತ್ರ. ಸ್ತೋತ್ರ ಸ್ವಾಮಿ, ರಾತ್ರಿ ಎಲ್ಲ ಸುಖವಾದ ನಿದ್ರೆ ಕೊಟ್ಟಿದ್ದಿ. ಅರುಣೋದಯದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಿರಿ. ಪ್ರಾರ್ಥನೆ ಕೂಟದಲ್ಲಿ ನಾವು ಕೂಡಿ ಬರುವಾಗಿ ಈ 2024ನೇ ವರ್ಷದ ಮೊದಲನೇ ತಿಂಗಳಿನ ಈ ಒಂದು 11ನೇ ದಿನದಲ್ಲಿ ದೇವರೇ ನಾವು ಕೂಡಿ ಬಂದಿದ್ದೇವೆ. ನಿನಗೆ ಸ್ತೋತ್ರ ಹೇಳ್ತೇವೆ ಸ್ವಾಮಿ. ಎಲ್ಲ ಕಹಿ ನೆನಪುಗಳನ್ನು, ಎಲ್ಲ ಅಮರ ಅನುಭವಗಳನ್ನು ದೂರ ಮಾಡಿ ಸ್ವಾಮಿ, ಹೊಸ ವರ್ಷದಲ್ಲಿ ನಮ್ಮ ಒಂದು ದಿನಗಳನ್ನು ನಾವು ಪ್ರಾರಂಭಿಸುವಾಗ ದೇವರೇ ಸೈತಾನ ತಂದೊಡ್ಡುವ ಅನೇಕ ಅಡೆತಡೆಗಳು, ನೋವುಗಳು, ಸಂಕಟಗಳು, ವೇದನೆಗಳು ಎಲ್ಲದರಿಂದ ಬಿಡಿಸಿ ನಿನ್ನ ಪಾದದಲ್ಲಿ ಬಂದು ಸ್ವಾಮಿ ಪ್ರಾರ್ಥಿಸುವಂತ ಈ ಜೀವಿತ, ಈ ಮಹಾಭಾಗ್ಯ ಕೊಟ್ಟಿದ್ದಿ. ಸ್ತೋತ್ರ ದೇವರೇ. ನಾವು ಉಳಿದಿರುವುದು ಯೆಹೋವನ ಕರುಣೆ, ನಿನ್ನ ಕೃಪಾವರಗಳು ನಿಂತು ಹೋಗುವು. ಅನಾರೋಗ್ಯದಿಂದ ಸ್ವಾಮಿ, ಬಲಹೀನತೆಯಿಂದ ಸ್ವಾಮಿ, ನಮ್ಮನ್ನು ನಿನ್ನ ಪಾದಕ್ಕೆ ಎಲ್ಲದರಿಂದ ಬಿಡಿಸಿ ಕಾಪಾಡ್ತಾ ನಿನ್ನ ನಾಮ ಕೊಂಡಾಡ್ಲಿಕ್ಕೆ, ಸ್ತುತಿ ಸ್ತೋತ್ರ ಹೇಳಲಿಕ್ಕೆ ನಮ್ಮನ್ನು ನೀನು ಜೀವಿತರ ಸಂಖ್ಯೆಯಲ್ಲಿ ಎಣಿಸಿದ್ದಿ. ನಿನಗೆ ಸ್ತೋತ್ರ, ಸ್ತೋತ್ರ ಸ್ವಾಮಿ. ತಂದೆಯಾದ ದೇವರೇ, ಸಕಲ ಕುಲ ಜನಾಂಗ ಭಾಷೆದವರು ಎಲ್ಲಾ ಕ್ರೈಸ್ತರು ಸ್ವಾಮಿ, ನಿನ್ನ ಧರ್ಮಶಾಸ್ತ್ರ, ನಿನ್ನ ಆಜ್ಞೆಗಳನ್ನು ಕೈಕೊಳ್ಬೇಕು ಸ್ವಾಮಿ. ನೀನು ಕೊಟ್ಟ ಆಜ್ಞೆ ದೇವರೇ ಎಲ್ಲರ ಜೀವಿತದಲ್ಲಿ ಸ್ವಾಮಿ ಅಳವಡಿಸ್ಕೊಂಡು, ನೀನು ಮಾಡಿದ ವಾಗ್ದಾನ ಹಿಡಿದುಕೊಂಡು ನಿನ್ನ ಸತ್ಯ ರಾಜ್ಯ ನಿತ್ಯ ಮಾರ್ಗದಲ್ಲಿ ಸ್ವಾಮಿ ನಿನ್ನ ಪರಲೋಕ ರಾಜ್ಯಕ್ಕೆ ಬಾಧ್ಯರಾಗ್ಲಿಕ್ಕೆ ಸಹಾಯ ಮಾಡು. ಪ್ರತಿಯೊಬ್ಬರು ಸ್ವಾಮಿ ಧರ್ಮಶಾಸ್ತ್ರದ ಒಂದೊಂದು ಆಜ್ಞೆಗಳನ್ನು ಸ್ವಾಮಿ ಪರಿಪಾಲಿಸಲಿಕ್ಕೆ ಎಲ್ಲಾ ಕ್ರೈಸ್ತರಿಗೆ ನಿನ್ನ ಜ್ಞಾನ ದಯಮಾಡು ಸ್ವಾಮಿ. ಸೇನಾಧೀಶ್ವರನಾದ ದೇವರೇ, ಮಹೋನ್ನತನೇ, ಸ್ವರ್ಗೀಯ ತಂದೆಯೇ, ನಿನ್ನ ನಾಮವು ಎಷ್ಟೋ ಮಹಿಮೆ ಉಳ್ಳದಪ್ಪ. ನಿನ್ನ ನಾಮಕ್ಕೆ ಘನ ಮಾನ ತರಲಿಕ್ಕೆ ಸ್ವಾಮಿ ಮನುಷ್ಯರಾದ ನಮ್ಮನ್ನು ಸ್ವಾಮಿ ಲೋಕದಲ್ಲಿ ಉಂಟು ಮಾಡಿದಿ. ಎಲ್ಲ ಕ್ರೈಸ್ತರಿಗೆ ನೀನು ನಿನ್ನ ಸತ್ಯ ವಾಕ್ಯವನ್ನೆಲ್ಲರಲ್ಲಿ ಇಟ್ಟಿದಿ. ಆ ಧರ್ಮಶಾಸ್ತ್ರದ ಒಂದೊಂದು ಆಜ್ಞೆಗಳನ್ನು ಪ್ರತಿಯೊಬ್ಬರು ಸ್ವಾಮಿ ಕೈಕೊಳ್ಳುವಂತೆ ತಂದೆಯೇ ನೀನು ಅದ್ಭುತ ಕಾರ್ಯ ಮಾಡಪ್ಪ. ಈ 2024ನೇ ವರ್ಷದಲ್ಲಿ ಎಲ್ಲಾ ಕ್ರೈಸ್ತರು ಒಂದಾಗಿದ್ದು ನಿನ್ನ ನಾಮ ಕೊಂಡಾಡ್ಲಿಕ್ಕೆ, ನಿನ್ನ ನಾಮ ಒಂದು ಹಿಡಿದುಕೊಂಡು ಬದುಕಲಿಕ್ಕೆ ನೀನ್ ನಡೆಸು ಸ್ವಾಮಿ. ನಿನ್ನ ಆಜ್ಞೆದಂತೆ ನಿನ್ನ ಆ ಒಂದು ಧರ್ಮಶಾಸ್ತ್ರದ ಆಜ್ಞೆಯ ಪ್ರಕಾರ ಸ್ವಾಮಿ ನಿನ್ನ ನಾಮವನ್ನು ಸ್ವಾಮಿ ಘನಪಡಿಸುವಂತೆ ನೀನು ಮಾಡಪ್ಪ ರಕ್ಷಕನೇ. ತಂದೆ ಆದ ದೇವರ ಹೆಸರಿಗೆ ಮಾತ್ರ ಕ್ರೈಸ್ತರಾಗಿರದೆ ನಿನ್ನ ಸತ್ಯ ವಾಕ್ಯ ಹೃದಯದಲ್ಲಿ ಇಲ್ಲದಿದ್ರೆ ಸ್ವಾಮಿ ದೇವರೇ ಆ ಒಂದು ಬೆಳಕು ಅವರಲ್ಲಿ ಇಲ್ಲ ಎಂಬುದಾಗಿ ತೋರಿಸುವಂತದ್ದಾಗಿದೆ ಕರ್ತನೆ. ನಿನ್ನ ಬೆಳಕು ಪ್ರಜ್ವಲಿಸಲಿ ಸ್ವಾಮಿ. ನಿನ್ನ ಸತ್ಯವಾಕ್ಯ ಸ್ವಾಮಿ ಆ ಕಲ್ಲು ಹೃದಯಗಳಲ್ಲಿ ನೀನು ಬೆಳಗಿಸು ಸ್ವಾಮಿ. ಕಠಿಣವಾದ ಹೃದಯಗಳಲ್ಲಿ ಸ್ವಾಮಿ ನಿನ್ನ ಪ್ರೀತಿಯನ್ನು ತುಂಬಿಸು ಸ್ವಾಮಿ.
ನೀನು ಕೊಟ್ಟ ಆಜ್ಞೆ ನೀವು ಒಬ್ರನ್ನೊಬ್ರು ಪ್ರೀತಿಸಿರಿ, ಕ್ರಿಸ್ತ ಯೇಸುನಲ್ಲಿದ್ದಂತ ಮನಸ್ಸು ನಿಮ್ಮಲ್ಲಿ ಇರ್ಲಿ ಅಂತ ಹೇಳಿದಿ. ಅಂತ ಮನಸ್ಸು, ಅಂತ ಒಂದು ಪ್ರೀತಿ, ಕರುಣೆ, ದಯೆಗಳು ಹುಟ್ಟಿಸಪ್ಪ ಸ್ವಾಮಿ. ಕಠಿಣವಾದ ಮನಸ್ಸುಗಳು ಸ್ವಾಮಿ ದೇವರೇ, ಕಲ್ಲು ಹೃದಯಗಳು ಸ್ವಾಮಿ, ಯಾವ ಒಂದು ಲೆಕ್ಕದಲ್ಲಿ ಸ್ವಾಮಿ ತಮ್ಮ ಕ್ರೈಸ್ತತ್ವ ಎಂಬ ಹೆಸರಿಟ್ಕೊಂಡು ಬದುಕುದಾದ್ರೆ ದೇವ್ರೆ, ನೀನು ಅಂತ ಹೃದಯಗಳನ್ನು ಪರಿಶೀಲಿಸು. ನಿನ್ನ ಸತ್ಯವಾಕ್ಯದಲ್ಲಿ ಸ್ವಾಮಿ, ಸತ್ಯ ಮಾರ್ಗದಲ್ಲಿ ನಡೆಸಪ್ಪ. ನಿನ್ನ ವಾಕ್ಯ ಎಂಬ ಜೀವ ಅವರಲ್ಲಿ ತುಂಬಿಸು ಸ್ವಾಮಿ. ತಂದೆಯಾದ ದೇವರೇ, ನಿನ್ನ ಪವಿತ್ರ ರಕ್ತವನ್ನು ಸ್ವಾಮಿ ನೀನು ಎಲ್ಲಾ ಸಕಲ ಕುಲ ಜನಾಂಗ ಭಾಷೆದವರಿಗಾಗಿ ನೀನು ಆ ಕಲ್ವೇರಿ ಗುಡ್ಡ ಮೇಲೆ ಸುರಿಸಿದಿ. ನಿನ್ನ ಪ್ರೀತಿ ಸ್ವಾಮಿ ಅರ್ಥ ಮಾಡಿಕೊಳ್ಳುವಂತ ಶಕ್ತಿ ಕೊಡು ಪ್ರಭುವೇ. ಸಂಹಾರ ದೂತಕನು ದಾಟಿ ಹೋಗುವ ರೀತಿಯಲ್ಲಿ ನಿನ್ನ ರಕ್ತ ಆ ಮನೆಗಳೇ ಸ್ವಾಮಿ ಹಚ್ಚಲ್ಪಡುವಂತೆ ನೀನು ಮಾಡಪ್ಪ. ವಾಕ್ಯ ಎಂಬ ಪಟ್ಟಿ ಅವರ ಹೃದಯದಲ್ಲಿ, ಅವರ ಹೃದಯ ಹಲಿಗೆಯಲ್ಲಿ, ತುಟಿಗಳಲ್ಲಿ ಸ್ವಾಮಿ ಆ ಒಂದು ಹಣೆ ಪಟ್ಟಿಯಲ್ಲಿ ಬರ್ಕೊಳ್ಳುವಂತೆ ನೀನು ಮಾಡಪ್ಪ. ನನ್ನ ಪ್ರಭುವೇ, ಈ ಒಂದು ಅರುಣೋದಯದಲ್ಲಿ ಬೋಧಕರು ಪಾಸ್ಟರ್ ಎಂ ರಾಜು ಅವರು ತಂದ ಸಂದೇಶಕ್ಕಾಗಿ ಸ್ತೋತ್ರ ಸ್ವಾಮಿ. ಅವ್ರಿಗೆ ಕೊಟ್ಟಂತ ಈ ಜವಾಬ್ದಾರಿಗಾಗಿ ಸ್ತೋತ್ರ ಸ್ವಾಮಿ. ದೇವ, ನೀನು ಉಸಿರಿಡ್ಕೊಂಡು ಸ್ವಾಮಿ, ನಿನ್ನ ವಾಕ್ಯ ಎಂಬ ಉಸಿರಿಡ್ಕೊಂಡು ಅವರು ಪ್ರತಿ ಕ್ಷಣ ನೀನು ಕೃತಾರ್ಥರಾಗಿ ಸ್ವಾಮಿ ನಿನ್ನ ಸೇವೆ ಮಾಡುವಾಗ ನಿನಗೆ ಸ್ತೋತ್ರ ಹೇಳುತ್ತೇವೆ. ಅವರ ಕುಟುಂಬವನ್ನು ಆಶೀರ್ವದಿಸು, ಧರ್ಮಪತ್ನಿಯನ್ನ ಆಶೀರ್ವದಿಸು, ಮಕ್ಕಳುಗಳನ್ನ ಆಶೀರ್ವದಿಸು, ಸೊಸೆಂದಿರನ್ನ ಆಶೀರ್ವದಿಸು, ಮೊಮ್ಮಕ್ಕಳನ್ನ ಆಶೀರ್ವದಿಸಪ್ಪ. ಅವರೆಲ್ಲರನ್ನು ನಿನ್ನ ಸೇವೆಯಲ್ಲಿ ನಡೆಸ್ತಾ ಇದ್ದೀನಿ, ನಿನ್ ಸ್ತೋತ್ರಪ್ಪ. ಯೆಹೋಶುವನು ಹೇಳುವ ರೀತಿಯಲ್ಲಿ ನಾನು ನನ್ನ ಮನೆಯವರು ಯೆಹೋವನನ್ನೇ ಸೇವಿಸು ಎಂಬುದಾಗಿ, ಆ ರೀತಿ ಸ್ವಾಮಿ ನಿನ್ನ ಸೇವೆಗೆ ಸಮರ್ಪಿಸಿಕೊಟ್ಟಂತ ಕುಟುಂಬ ಆಶೀರ್ವಾದ ಮಾಡಪ್ಪ ದೇವರೇ. ಆ ನಾವೇ ಕಟ್ಟುವುದಕ್ಕಾಗಿ ಆ ಸ್ವಾಮಿ, ಆ ನಾವೆಯ ಒಂದು ಕುಟುಂಬವನ್ನು ನಿನ್ನ ಆಶೀರ್ವಾದ ಮಾಡಿದ್ಯಪ್ಪ, ನಿನಗೆ ಸ್ತೋತ್ರಪ್ಪ. ಕರ್ತನೇ, ಜಲಪ್ರಳಯದಲ್ಲಿ ಆಗಿರ್ತಕ್ಕಂಥ ಅನಾಹುತದಿಂದ ಕುಟುಂಬಕ್ಕೆ ಸಾಕ್ಷಿಯಾಗಿ ಉಳಿಸಿದಿ. ಹೀಗೆ ಈ ಒಂದು ದುಷ್ಟ ಲೋಕದಲ್ಲಿ ಜೀವಿಸುವ ಈ ಕುಟುಂಬವನ್ನು ನೀನು ಕರುಣಿಸು, ಕಾಪಾಡು. ಅವ್ರ ಮುಖಾಂತರ ಪ್ರತಿದಿನ ಬರುವಂತ ಸಂದೇಶಗಳು ಸ್ವಾಮಿ ಮೂಲೆ ಮೂಲೆಗೂ ಬೆಳಕು ತಾಕುವಂತೆ ನೀನು ಮಾಡು. ಯಾರ್ಯಾರು ಕತ್ತಲ ಜೀವಿತದಲ್ಲಿ ಇದ್ದಾರೋ ಸ್ವಾಮಿ, ಯಾರ್ಯಾರಿಗೆ ನಿನ್ನ ವಾಕ್ಯವನ್ನು ತಿಳಿದಿಲ್ಲ ಸ್ವಾಮಿ, ಈ ಒಂದು ಪ್ರಾರ್ಥನೆ ಕೂಟದಿಂದ ಸ್ವಾಮಿ ಬೆಳಕು ಕಾಣುವಂತೆ ಮಾಡು. ಚಿಕ್ಕ ಹಿಂಡಾಗಿರ್ಬೋದು, ಸಣ್ಣ ಬೆಳಕಾಗಿರ್ಬೋದು, ಅದರಲ್ಲಿ ಅಂತ ದೊಡ್ಡ ಅದ್ಭುತ ಬೆಳಕು ಇದೆ ಎಂಬುದನ್ನು ತಿಳ್ಕೊಳ್ಳಿಕ್ಕೆ ನೀನು ಸಹಾಯ ಮಾಡು ಸ್ವಾಮಿ. ಕೂಡಿ ಬಂದಿರ್ತಕ್ಕಂಥ ಸ್ವಾಮಿ ಪ್ರಾರ್ಥನಾ ವೀರರನ್ನು ಕರುಣಿಸಪ್ಪ ರಕ್ಷಕನೇ. ತಂದೆಯಾದ ದೇವರೇ ಸ್ವಾಮಿ, ವಿಶೇಷವಾಗಿ ಕರ್ತನೆ, ಅನಿ ಮಗಳಾಗಿರ್ಬೋದು ಸ್ವಾಮಿ, ಆ ಮಗಳ ಕುಟುಂಬ, ಆ ಮಗಳ ಜೀವಿತ, ಅವರ ಕೆಲಸ ಕಾರ್ಯಗಳು ನೀನು ಕೈ ಕೊಡ್ತೀವಿ ಸ್ವಾಮಿ. ತಂದೆಯಾದ ದೇವರೇ, ಅವರ ಪ್ರಿಯರನ್ನು ಆಪ್ತರನ್ನು ಸ್ವಂತವನ್ನು ಕಾಪಾಡು. ತಂದೆಯಾದ ದೇವರೇ ಸ್ವಾಮಿ, ವಿಶೇಷವಾಗಿ ನಮ್ಮವರನ್ನು ಕರುಣಿಸಪ್ಪ. ಹೃದಯಾಪದಲ್ಲಿ ಸ್ವಾಮಿ ಆ ಮಗಳಲ್ಲಿ ಭಕ್ತಿ ಭಯಕ್ಕಾಗಿ ಸ್ತೋತ್ರ ಹೇಳುತ್ತೇವೆ ಸ್ವಾಮಿ. ತಂದೆಯಾದ ದೇವರೇ ಸ್ವಾಮಿ, ಅವರ ಕುಟುಂಬನ ಆಶೀರ್ವದಿಸು, ಅವರ ಮೊಮ್ಮಕ್ಕಳು ಅಳಿಂದಿರನ್ನು ನೀನು ಆಶೀರ್ವಾದ ಮಾಡು. ತಂದೆಯಾದ ದೇವರೇ, ಅವರ ಭಕ್ತಿಗಾಗಿ ನಿನಗೆ ಸ್ತೋತ್ರ ಹೇಳುತ್ತೇವೆ. ಅವ್ರ ಮೂಲಕ ನಾವು ಇಂತಹ ಒಂದು ಭಕ್ತಿಯ ಜೀವನ ಕಲ್ತ್ಕೊಳ್ಳುವಂತೆ ನೀನು ನಮಗೆ ಮಾದರಿಯಾಗಿಟ್ಟಿದ್ದೀನಿ, ಸ್ತೋತ್ರಪ್ಪ. ಲೋಕೇಶ್ ಅಂಕಲ್ ಅವ್ರಿಗಾಗಿ ಪ್ರಾರ್ಥಿಸ್ತೇನಪ್ಪ. ಅವರ ಪ್ರಾರ್ಥನೆ ಭಕ್ತಿಗಾಗಿ ಸ್ತೋತ್ರ. ಅವರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವರ ಮಕ್ಕಳ ಭವಿಷ್ಯಕ್ಕಾಗಿ, ಅವರ ಮಕ್ಕಳ ಒಂದು ಒಬ್ಬೊಬ್ಬರ ಕುಟುಂಬಕ್ಕಾಗಿ ನಾವು ಪ್ರಾರ್ಥಿಸ್ತೇವೆ ಸ್ವಾಮಿ. ಅವ್ರು ಯಾರ್ಯಾರು ಯಾವ್ಯಾವ ಕಾಯಿಲೆ ಕಷ್ಟಗಳಲ್ಲಿ ಸ್ವಾಮಿ ತೊಂದರೆ ತಾಪತ್ರೆಗಳಲ್ಲಿದ್ದಾರೋ ನೀನು ಬಿಡಿಸಿ ಕಾಪಾಡಪ್ಪ. ವಿಶೇಷವಾಗಿ ಸ್ವಾಮಿ ಪ್ರೇಮ್ನಾಥ್ ಕೋಲ್ಕರ್ ಬ್ರದರ್ಗಾಗಿ ಪ್ರಾರ್ಥಿಸ್ತೇನೆ ಸ್ವಾಮಿ. ಅವ್ರನ್ನ ಕರುಣಿಸು, ಅವ್ರ ಕುಟುಂಬ ಮಕ್ಕಳನ್ನ ಆಶೀರ್ವದಿಸು. ಅವರ ಮಕ್ಕಳ ಆರೋಗ್ಯಕ್ಕಾಗಿ ಪ್ರಾರ್ಥಿಸುವಾಗ ದೇವ್ರೆ, ವೈದ್ಯರಕ್ಕಿಂತ ಘನ ವೈದ್ಯ ನೀನಾಗಿದ್ದಿ. ಆರೋಗ್ಯದಾಯಕನೇ ನಿನ್ನ ಆರೋಗ್ಯದ ಆ ಮಕ್ಕಳ ಮೇಲೆ ಚಾಚಪ್ಪ.
ಅವರೆಲ್ಲಾ ಪ್ರಿಯರನ್ನು ಆಪ್ತರನ್ನು ಸಂತತರನ್ನು ಕರುಣಿಸು, ಕಟಾಕ್ಷಿಸು, ಆಶೀರ್ವದಿಸು. ತಂದೆಯಾದ ದೇವರೇ, ನನ್ನ ದುಃಖ ನೀ ಬಲ್ಲವನಾಗಿದೆ. ಮನುಷ್ಯರ ಮುಂದೆ ಹೇಳ್ಕೊಳ್ಳಿಕ್ಕಾಗ್ದಂತ ನೋವಲ್ಲಿ ಮುಳುಗಿರುವ ನಮ್ಮನ್ನು ಸ್ವಾಮಿ, ನಮ್ಮನ್ನು ನಿನ್ನ ಬಂಡೆಯ ಮೇಲೆ ಸ್ವಾಮಿ ಶಾಂತವಾದ ಆ ಒಂದು ನೀರಿನ ಮೇಲೆ ನಮ್ಮನ್ನು ನಿಲ್ಲಿಸು, ನಡೆಸು. ಅಲೆಗಳು ಬಡಿಯಲ್ಪಟ್ಟು ಸ್ವಾಮಿ ಬಿರುಗಾಳಿಗೆ ಸಿಲುಕಿದ ನಮ್ಮ ಜೀವಿತ ನೀನು ಶಾಂತವಾದ ಆ ಒಂದು ಸಮುದ್ರಕ್ಕೆ ಆಜ್ಞಾಪಿಸಿದ ರೀತಿಯಲ್ಲಿ ನಮ್ಮ ಜೀವಿತವನ್ನು ನಿನಗೆ ಕೊಡ್ತೇವೆ. ನನ್ನ ಕರುಣೆಯುಳ್ಳ ದೇವರೇ, ನೀನು ಕೃಪಾ ಸಂಪೂರ್ಣನಾಗಿದ್ದೆ. ನಾವೆಲ್ಲಿ ಯಾವ ಪ್ರಾರ್ಥನೆ ಬಿಟ್ಟಿದ್ದೆವು, ನಿನ್ನಿಂದ ಯಾವುದನ್ನು ನಾವು ಹೊಂದದೇ ಇದ್ದೇವೋ ಸ್ವಾಮಿ. ಕೀರ್ತನೆಗಾರನೇ ಹೇಳುವ ರೀತಿಯಲ್ಲಿ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು ಯಾವ ಆಶೀರ್ವಾದ ಹೊಂದದೇ ಇದ್ದಾನೋ ಎಂಬುದಾಗಿ. ಅಪ್ಪ, ನೀನು ಎಲ್ಲ ಆಶೀರ್ವಾದ ಕೊಡಲು ಶಕ್ತನಾಗಿದೆಯಪ್ಪ ಸ್ವಾಮಿ. ನಮ್ಮ ಕುಟುಂಬಿಕ ಜೀವಿತ ನೀನು ಗೊತ್ತುಂಟು, ನನ್ನ ಮಕ್ಕಳ ಜೀವಿತ ನೀನು ಗೊತ್ತುಂಟು. ಯೋಬನ ರೀತಿಯಲ್ಲಿ ಸ್ವಾಮಿ ಪ್ರತಿ ಮಕ್ಕಳಿಗಾಗಿ ಸ್ವಾಮಿ ನಿನ್ನ ಮುಂದೆ ಯಜ್ಞ ಹೋಮ ಅರ್ಪಿಸುವ ರೀತಿಯಲ್ಲಿ ಪ್ರಾರ್ಥಿಸುವಾಗ ನೀನೇ ನನ್ನ ಕುಟುಂಬಕ್ಕೆ ಬೆಲೆ ಹಾಕು. ನೀನು ನಮ್ಮ ಕುಟುಂಬ ನಡೆಸು. ಹಣದ ಕೊರತೆ ಇಲ್ಲ ಸ್ವಾಮಿ. ಬೇಕಾದಂತ ನೆಮ್ಮದಿ ಶಾಂತಿ ಕಳ್ಕೊಂಡು ನಿನ್ನಲ್ಲಿ ಅಂಗಲಾಚುವಾಗ ನೀನೇ ದಯ ತೋರಿಸು. ಒಬ್ಬೊಬ್ಬ ಮಕ್ಕಳ ಕುಟುಂಬದಲ್ಲಿ ಶಾಂತಿ ಸಮಾಧಾನ ಕೊಡು. ಮಗಳ ಕುಟುಂಬದಲ್ಲಿ ನಿನ್ನ ಕೃಪೆ ಆಶೀರ್ವಾದ ಕೊಡು. ಆ ಕುಟುಂಬಕ್ಕೆ ಬೇಕಾದ ಆಶೀರ್ವಾದ ನೀನು ಮಾಡು ಸ್ವಾಮಿ. ಸಂತಾನ ಭಾಗ್ಯಕ್ಕಾಗಿ ನಿನ್ನಲ್ಲಿ ಅಂಗಲಾಚುತ್ತೇನೆ ದೇವರೇ. ಅಳುತ್ತಾ ಬಿತ್ತುವನು ನಗುತ್ತಾ ಕೊಯ್ಯುವನಂತ ಹೇಳಿದೆಯಲ್ಲ ದೇವರೇ. ಅಪ್ಪ, ನನ್ನ ಪ್ರಾರ್ಥನೆಯಲ್ಲಿ ತಪ್ತಾ ಇದೆ ಸ್ವಾಮಿ. ಆ ಮಗಳ ಜೀವಿತದಲ್ಲಿ ನೀನು ಆಶೀರ್ವಾದ ಮಾಡು. ಯಾಕೋಬನು ಹೇಳುವ ರೀತಿಯಲ್ಲಿ ನೀನು ಆಶೀರ್ವಾದ ಮಾಡುವವರೆಗೂ ನಾನು ನಿನ್ನನ್ನು ಬಿಡಲಾರೆನೆಂಬುದಾಗಿ ರಕ್ಷಕ ನಿನ್ನ ಪಾದ ಹಿಡ್ಕೊಂಡಿದ್ದೇನೆ. ನೀನನ್ನು ಆಶೀರ್ವಾದ ಮಾಡು. ನನ್ನ ಕುಟುಂಬಕ್ಕೆ ನಿನ್ನ ಕೃಪೆ ಕೊಡು. ನನ್ನ ಮಗನ ದಾಂಪತ್ಯ ಜೀವನದಲ್ಲಿ ಆಶೀರ್ವಾದ ಮಾಡು ದೇವರೇ. ನೀನು ಕೊಟ್ಟ ಮಗುವಿಗಾಗಿ ಸ್ತೋತ್ರ. ಅವರ ದಾಂಪತ್ಯ ಜೀವನದಲ್ಲಿ ಶಾಂತಿ ಸಮಾಧಾನ ಕೃಪೆ ನಾನು ಗ್ರಹಿಸಿಕೊಡು. ಚಿಕ್ಕ ಮಗಳ ಭವಿಷ್ಯ ನೀರು ರೂಪಿಸು ತಂದೆ. ಪ್ರತಿ ಕ್ಷಣ ಕುಟುಂಬಕ್ಕಾಗಿ ನಿನ್ನಲ್ಲಿ ಅಂಗಲಾಚುವಾಗ ದೇವರೇ, ಬೇರೆ ಲೋಕದವರ ರೀತಿಯಲ್ಲಿ ಶಾಂತಿ ಸಮಾಧಾನದಿಂದ ಬದುಕಲಿಕ್ಕೆ ನನಗಿರ್ಲಿಕ್ಕಿಲ್ಲ ದೇವರೇ. ಯಾವಾಗಲೂ ನನ್ನ ಕಣ್ಣೀರಿನ ಪ್ರಾರ್ಥನೆ ನಿನಗೆ ಬೇಕಾಗಿದೆ ಸ್ವಾಮಿ. ನಾನು ನಿನ್ನಲ್ಲಿ ಅಂಗಲಾಚ್ತೇನೆ ಪ್ರಭುವೆ. ನನ್ನ ಮಕ್ಕಳ ಭವಿಷ್ಯ ನಿರೂಪಿಸು. ನನ್ನ ಮಕ್ಕಳಿಗಾಗಿ ನಿನ್ನಲ್ಲಿ ಬೇಡುವಾಗ ದೇವರೇ, ನನ್ನಲ್ಲಿರ್ತಕ್ಕಂಥ ಸ್ವಾರ್ಥತೆ ತೆಗು. ನನ್ನಂತ ತಾಯಿಗಳು ನಿನಗೆ ಮೊರೆ ಇಡುವಂತವರಿಗಾಗಿ ನಾ ಪ್ರಾರ್ಥಿಸ್ತೇನೆ ಸ್ವಾಮಿ. ವೃದ್ಧಾಪದಲ್ಲಿ ಸ್ವಾಮಿ ಬೇಡುವವರಿಗಾಗಿ ನಿನ್ನಲ್ಲಿ ಬೇಡ್ತೇನೆ ಸ್ವಾಮಿ. ತಂದೆ ತಾಯಿಗಳಾದಂತವ್ರು ಮಕ್ಕಳಿಗಾಗಿ ಹಂಬಲಿಸುವಾಗ ನೀನು ಕರುಣಿಸು. ಅವರ ಮೇಲೆ ನಿನ್ನ ದಯ ತೋರಿಸು. ನಿನ್ನ ಕೃಪೆ ಸುರಿಸು ಸ್ವಾಮಿ. ನಿನ್ನ ಪವಿತ್ರ ಆತ್ಮನ ಬೇಲೆ ಹಾಕು ಸ್ವಾಮಿ. ನಿನ್ನ ಪವಿತ್ರ ಮುದ್ರೆ ಹಾಕು. ನಿನ್ನ ಪವಿತ್ರ ರಕ್ತದಿಂದ ಪ್ರತಿಯೊಬ್ಬರ ಆತ್ಮಗಳಲ್ಲಿ ಬೆಳಕು ಚೆಲ್ಲುವಂತೆ ಮಾಡು ತಂದೆಯಾದ ದೇವರು. ನಮ್ಮ ಶಾಲೆಗಾಗಿ ಪ್ರಾರ್ಥಿಸ್ತೇನೆ. ನಮ್ಮ ಶಾಲೆ ಪರಿಸ್ಥಿತಿಗಾಗಿ ನಿನ್ನಲ್ಲಿ ಬೇಡ್ತೇನೆ ಸ್ವಾಮಿ. ಅಪ್ಪ, ನೀನೊಬ್ಬನೇ ಶಕ್ತನು ಸ್ವಾಮಿ. ಆ ಸ್ಥಳ ಪವಿತ್ರವಾದ ಸ್ಥಳದಲ್ಲಿ ಪವಿತ್ರ ಕಾರ್ಯಗಳು ಸ್ವಾಮಿ ಎಲ್ಲರ ಹೃದಯಗಳಲ್ಲಿ ನೀನು ಮಾಡು ಸ್ವಾಮಿ. ಮನಸ್ಸು ಕೊಡು ದೇವರೇ, ಹುರುಪು ಕೊಡು ಸ್ವಾಮಿ. ದೇವರೇ, ನಿರಾಶರಾಗಿದೆ ಸ್ವಾಮಿ, ಅವ್ರಿಗೆ ಆ ಕೆಲಸದಲ್ಲಿ ಒಂದು ಆಸಕ್ತಿ ಹುಟ್ಟಿಸು ಸ್ವಾಮಿ. ಶಾಲೆ ಕೆಲಸ ಜೀರ್ಣೋದ್ಧಾರ ಆಗ್ಬೇಕು ಸ್ವಾಮಿ. ಪ್ರತಿಯೊಂದೊಂದು ಕೆಲಸಗಳಲ್ಲಿ ದೇವರೇ ಸ್ವಾಮಿ ನಿನ್ನ ಪ್ರಸನ್ನತೆ ಬೇಕು ಸ್ವಾಮಿ.
ತಂದೆಯಾದ ದೇವರೇ, ಹಿಂದು ಬಿದ್ದಂತೆಲ್ಲ ಕೆಲಸಗಳು ಪರಿಪೂರ್ಣವಾಗ್ಲಿಕ್ಕೆ ದೇವರೇ ನೀನೇ ಕಾರ್ಯರೂಪಿಸು ಸ್ವಾಮಿ. ಒಂದೊಂದು ನೋಡುವಾಗ ದೇವರೇ ಪರಿಸ್ಥಿತಿ ತುಂಬಾ ಗಂಭೀರವಾಗಿದೆ ಕರ್ತನೆ. ದೇವರೇ, ಆ ಕೆಲಸ ಕಾರ್ಯ ನಿರ್ವಹಿಸ್ಲಿಕ್ಕೆ ನಿನ್ನ ಕೃಪೆ, ಆಶೀರ್ವಾದ, ನಿನ್ನ ಜ್ಞಾನ, ವಿವೇಕ ಬೇಕು ಕರ್ತನೆ. ತಂದೆಯಾದ ದೇವರೇ, ಪ್ರಿನ್ಸಿಪಾಲ್ರ ಕೈ ಜೋಡಿಸ್ಲಿಕ್ಕೆ ಮನುಷ್ಯರಿಲ್ಲ, ಅದಕ್ಕಾಗಿ ನೀನು ಕರೆ ಕಳಿಸು ಸ್ವಾಮಿ. ಸ್ವಾಮಿ, ನೀನೇ ಆ ಶಾಲೆಗೆ ಉದ್ಧಾರ ಮಾಡು ಸ್ವಾಮಿ. ನೀನೇ ಬಂದು ಆ ಒಂದು ಕಾರ್ಯ ರೂಪಿಸು ಸ್ವಾಮಿ. ಎಲ್ಲರ ಕೈ ಜೋಡಿಸ್ಲಿಕ್ಕೆ ನಿನ್ನ ಶಕ್ತಿ ಕೊಡು ಸ್ವಾಮಿ. ನಿನ್ನ ಜ್ಞಾನ ಕೊಡು ಸ್ವಾಮಿ. ವಿವೇಕದಿಂದ ತುಂಬಿಸು ಸ್ವಾಮಿ. ಕರುಣುಳ್ಳ ದೇವರೇ, ನಿನ್ನ ಕೃಪೆ ಸುರಿಸು ಸ್ವಾಮಿ. ಕಣ್ಣೀರಿನ ಪ್ರಾರ್ಥನೆ ವ್ಯರ್ಥವಾಗಿ ಹೋಗುದು ಸ್ವಾಮಿ. ಅದಕ್ಕೆ ನಮ್ಮ ಕಣ್ಣೀರುಗಳು ನಿನ್ನ ಬುದ್ಧಿಯಲ್ಲಿ ತುಂಬಲ್ಪಟ್ಟಿದೆ ದೇವರೇ. ಅದಕ್ಕೆ ನೀನ್ ಪ್ರತಿಫಲ ಕೊಡಲು ಶಕ್ತನಾಗಿದೆ ದೇವರೇ. ಯಾರಾದರೂ ಸ್ವಾಮಿ ಬೇಡುವವರಾದರೆ ದೇವರೇ, ನೀನು ಕೊಡಲು ಶಕ್ತನಾಗಿದ್ದಿ. ಒಂದು ಆತ್ಮ ಪ್ರಾರ್ಥಿಸಿದಾದರೆ ಆ ಪರಲೋಕ ರಾಜ್ಯ ತೆರಲ್ಪಡುವುದು ಸ್ವಾಮಿ. ಆ ಅದ್ಭುತ ಕಾರ್ಯ ನೆರವೇರುವುದು ಸ್ವಾಮಿ. ಅದನ್ನು ಕಾಣುವಂತೆ ನಿನ್ನ ಶಕ್ತಿ ಕೊಡು ಸ್ವಾಮಿ. ನನ್ನ ಪ್ರಭುವೇ, ನಿನ್ನ ಆತ್ಮನ ಬಲ ಕೊಡು. ಪ್ರತಿ ಕ್ಷಣ ನನ್ನ ಕಣ್ಣೀರಿನ ಪ್ರಾರ್ಥನೆ ನಿನಗೆ ಮುಟ್ಲಿ ದೇವರೇ. ಅದ್ಭುತ ದೇವರೇ, ನಾವು ಪಟ್ಟ ಶ್ರಮಕ್ಕೆ ನೀನು ಪ್ರತಿಫಲ ಕೊಡಲು ಶಕ್ತನಿದ್ದಿ ದೇವರೇ. ಆ ನಂಬಿಕೆಯಲ್ಲಿ ನಾವು ಬದುಕ್ತಾ ಇದ್ದೇವೆ. ಅಬ್ರಾಹ್ಮನಿಗೆ ಮಾಡಿದ ವಾಗ್ದಾನದಂತೆ ಆ ವಾಗ್ದಾನ ನೀನು ನೆರವೇರಿಸಲುವಂತ ದೇವರಾಗಿದ್ದೀನಿ ನಮ್ಮ ಜೀವಿತಗಳಲ್ಲಿ ಸ್ವಾಮಿ. ತಂದೆಯಾದ ದೇವರೇ, ಅಂತ ನಂಬಿಕೆಯಲ್ಲಿ ನಾವು ಬದುಕುವಂತೆ ನಿನ್ನ ಸಹಾಯ ಕೊಡು ಸ್ವಾಮಿ. ನಾವು ಬರೀ ಸ್ವಾಮಿ ಹೆಸರಿಗೆ ಮಾತ್ರ ನಾವು ಪ್ರಾರ್ಥಿಸಲಾಗಿದೆ ದೇವರೇ. ಅಂತರಾತ್ಮದ ಕೂಗು ನಿನಗೆ ಮುಟ್ಲಿ ತಂದೆ. ನೀನೇ ಅದನ್ನ ಬದಲಾಯಿಸಲು ಶಕ್ತನಾಗಿದೆ ಸ್ವಾಮಿ. ನಿನ್ನ ಮಾತಿನಿಗೆ ಆ ಶಕ್ತಿ ಉಂಟು ನನ್ನ ತಂದೆ. ಅದ್ಭುತ ದೇವರೇ, ಎಲ್ಲಾ ಅಡೆತಡೆಗಳು, ಎಲ್ಲಾ ಕೊರತೆಗಳು, ಎಲ್ಲಾ ಸಮಸ್ಯೆಗಳು ದೂರ ಮಾಡಿ ನಿನ್ನ ಆತ್ಮನಿಂದ ನಡೆಸು. ನಿನ್ನ ಕೃಪೆ ಕೊಡು ಪ್ರಭುವೆ. ನಾವಿರುವ ಸ್ಥಳಗಳಲ್ಲಿ ನಮ್ಮ ಪ್ರಾಂತ್ಯ ಎಲ್ಲವನ್ನು ನಿನ್ನ ಕೈ ಕೊಡ್ತೇನೆ ಸ್ವಾಮಿ. ನಿನ್ನ ಚಿತ್ತದ ಪ್ರಕಾರ ನಿನ್ನ ಪವಿತ್ರಾತ್ಮನಿಂದ ನಡೆಸು. ಘನಮಾನ ಮಹಿಮೆ ಹೊಂದು. ಮತ್ತೊಂದು ಆವರ್ತಿ ಇವತ್ತಿನ ಪ್ರಾರ್ಥನೆಯಲ್ಲಿ ನನ್ನನ್ನು ಪಾಲ್ಗೊಳ್ಳುವಂತ ಈ ಮಹಾಭಾಗ್ಯ ನನ್ ಕೊಟ್ಟಿದ್ಯಪ್ಪ. ನಿನ್ನ ಕೋಟಿ ಕೋಟಿ ಸ್ತೋತ್ರ ಹೇಳುತ್ತೇನೆ ಸ್ವಾಮಿ. ನಮ್ಮ ಪ್ರಾರ್ಥನೆಗಳು ಯಾವತ್ತಿಗೂ ಇದೇ ಕೂಗಾಗಿರುವಾಗ ಇದಕ್ಕೆ ನೀನು ಪ್ರತ್ಯುತ್ತರ ಕೊಡಲು ಶಕ್ತನಿದ್ಯಂತೆ ನಂಬಿದ್ದೇನೆ ದೇವರೇ. ಸ್ವಾಮಿ, ನಿನಗೆ ಸ್ತೋತ್ರ ಹೇಳುತ್ತೇನೆ, ನಿನ್ನ ಕೊಂಡಾಡುತ್ತೇನೆ. ನನ್ನ ಪ್ರಾರ್ಥನೆ ವಿಜ್ಞಾಪನೆಗಳು ನಿನ್ನ ಪವಿತ್ರ ಪಾದದಲ್ಲಿ ಇಡುತ್ತಿದ್ದೇನೆ ಸ್ವಾಮಿ. ನಿನ್ ಧೂಪಾರತಿ ಅಂತ ನಿನಗೆ ಮುಟ್ಲಿ ಪ್ರಭುವೆ. ಅಲ್ಲಿಂದ ಸ್ವಾಮಿ ಆಶೀರ್ವಾದಗಳು ಸ್ವಾಮಿ ನಮ್ಮೆಲ್ಲರ ಮೇಲೆ ಸುರಿಸಲ್ಪಡ್ಲಿ ಸ್ವಾಮಿ. ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಿನ್ನ ಸತ್ಯದ ಮಾರ್ಗದಲ್ಲಿ ಬದುಕುವಂತ ಶಕ್ತಿ ನೀಡು. ನಿನ್ನ ವಾಕ್ಯಗಳು ನಮ್ಮ ಹೃದಯದಲ್ಲಿ ಇಟ್ಕೊಂಡು ಸ್ವಾಮಿ, ಆ ಕೀರ್ತನೆಗಾರನ ರೀತಿಯಲ್ಲಿ ನಾವು ಪ್ರತಿ ಕ್ಷಣ ನಮಗ್ ನಾವು ಸ್ವಾಮಿ ಪಾಪಾರಿಕೆ ಮಾಡಿಕೊಂಡು ನೀನು ತೋರಿಸುವ ಮಾರ್ಗದಲ್ಲಿ ನಾವು ನಡಿಲಿಕ್ಕೆ ನಿನ್ನ ಜ್ಞಾನ ಕೊಟ್ಟು ಕಾಪಾಡು ಸ್ವಾಮಿ. ಇವತ್ತಿನ ಅನ್ನಾಹಾರನ ತೃಪ್ತಿಪಡಿಸು. ಪ್ರತಿ ಕ್ಷಣ ನಿನ್ನ ಒಂದು ಮಾರ್ಗದಲ್ಲಿ ನಡೆಯುವಂತೆ ನಿನ್ನ ಒಂದು ಪವಿತ್ರಾತ್ಮನ ಶಕ್ತಿ ನಡೆಸುವಿಕೆ ನಮ್ಮಲ್ಲಿ ಕೊಟ್ಟು ನೀನೇ ಮಹಿಮೆ ಹೊಂದುತ್ತಾ ಕಾಪಾಡುತ್ತಾ ಬರ್ತೆ ಅಂತೇಳಿ ನನ್ನ ತಂದೆಯಾದ ದೇವರೇ, ಮತ್ತೊಂದು ಆವರ್ತಿ ಚಿಕ್ಕ ಪ್ರಾರ್ಥನೆಯ ಕೂಟದಲ್ಲಿ ಸೇರಿ ಬಂದಿರುವ ಚಿಕ್ಕ ಹಿಂಡನ್ನು ನಿನ್ನ ಕೈ ಕೊಡ್ತಾ ನಜರೇತಿನ ಯೇಸುವೇ ನಿನ್ನ ಪವಿತ್ರ ನಾಮದಲ್ಲಿ ದಿನಳಾಗಿ ಅಡ್ಡ ಬಿದ್ದು ಬೇಡ್ತೇನೆ ಸ್ವಾಮಿ. ಆಮೆನ್. ಆಮೆನ್. ನಾವೆಲ್ಲರೂ ಪರಲೋಕದ ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ನಮಗೆ ಪಾಲಿಸಿಕೊಡು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ತಪ್ಪಿಸು. ಯಾಕೆಂದರೆ ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನದೇ ಸ್ವಾಮಿ. ಆಮೇನ್. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ರಕ್ಷಕನಾದಂತ ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಅನುನ್ನತಿಯು, ಐಕ್ಯತೆಯು, ಸಹವಾಸವು ಈಗಲೂ ಯಾವಾಗಲೂ ನಿರಂತರವು ನಿನ್ನನ್ನು ನಂಬಿ ನಿನ್ನ ಆಜ್ಞೆಗಳನ್ನು ಕೈಕೊಂಡು ನಡೆದು
ನಿನ್ನನ್ನು ಪ್ರೀತಿಸುತ್ತಿರುವ ಪ್ರತಿಯೊಬ್ಬ ನಿನ್ನ ಮಕ್ಕಳ ಸಂಗಡ ಹಾಗೂ ಈ ಸತ್ಯವನ್ನು ತಿಳಿಯಬೇಕಾಗಿರುವಂತ ಸಕಲ ಕುಲ ಭಾಷೆ ಪ್ರಜೆ ಜನಾಂಗಗಳ ಸಂಗಡ, ವಿಶೇಷವಾಗಿ ಎಲ್ಲ ಕ್ರೈಸ್ತ ವಿಶ್ವಾಸದಲ್ಲಿರುವಂತ ಕ್ರೈಸ್ತ ಮಕ್ಕಳ ಸಂಗಡ ಇಂದು ಎಂದು ಸದಾಕಾಲ ನೆಲೆಯಾಗಿರ್ಲಿ ಸ್ವಾಮಿ. ಆಮೇನ್. ಪ್ರೈಸ್ ಗಾಡ್. ದೇವರ ನಾಮಕ್ಕೆ ಕೋಟಿ ಕೋಟಿ ಸ್ತೋತ್ರಗಳನ್ನ ಸಲ್ಲಿಸುತ್ತಾ ಬೆಳಗಿನ ಜಾವದಲ್ಲಿ ಎಚ್ಚರವಾಗಿದ್ದು ಪ್ರಾರ್ಥಿಸಲು ಕೂಡಿ ಬಂದಂತ ದೇವರ ಮಂದಿಗೆ ನಾನು ವಂದನೆಗಳನ್ನ ಸಲ್ಲಿಸ್ತೇನೆ. ವಿಶೇಷವಾಗಿ ಒಳ್ಳೆಯ ಪ್ರಾರ್ಥನೆಯನ್ನ ಮಾಡಿದಂತ ಸಹೋದರಿ ರಾಜೇಶ್ವರಿ ಅವರು ಪ್ರಾರ್ಥನೆ ಮಾಡಿ ವಂದನೆಗಳನ್ನ ಸಲ್ಲಿಸ್ತೇನೆ. ಕರ್ತನು ನಿಮ್ಮ ಪ್ರಾರ್ಥನೆಯನ್ನ ಕೇಳಿದ್ದಾರೆ. ಖಂಡಿತವಾಗಿಯೂ ನಿಮ್ಮ ಪ್ರಾರ್ಥನೆಗಳಿಗೆ ಸದುತ್ತರವನ್ನು ಕೊಡ್ತಾನೆ. ದೇವರ ಆತ್ಮನು ತನ್ನ ನಂಬಿಕೆಯಲ್ಲಿ ನಿಮ್ಮನ್ನ ದೃಢಪಡಿಸಿ ಬಲಪಡಿಸಿ ಸಮಾಧಾನವನ್ನು ತರಲಿ ಎಂಬುದಾಗಿ ದಿನನಿತ್ಯ ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಹಾಗೂ ಇಂಥ ಅನೇಕ ಸಂಕಷ್ಟಗಳಲ್ಲಿ ಇರ್ತಕ್ಕಂಥ ತಂದೆ ತಾಯಿಗಳಿಗಾಗಿ ನಿರಂತರವಾಗಿ ನಾವು ಪ್ರಾರ್ಥನೆ ಮಾಡೋಣ. ಕುಟುಂಬಗಳಿಗಾಗಿ ಪ್ರಾರ್ಥನೆ ಮಾಡೋಣ, ಸಭೆಗಳಿಗಾಗಿ ಪ್ರಾರ್ಥನೆ ಮಾಡೋಣ ಮತ್ತು ಸಭೆಯಲ್ಲಿ ಇರ್ತಕ್ಕಂಥ ಎಲ್ಲಾ ಸಮಸ್ಯೆಗಳಿಗೋಸ್ಕರ ಪ್ರಾರ್ಥನೆ ಮಾಡೋಣ. ಹೀಗೆ ಈ ಪ್ರಾರ್ಥನಾ ಕೂಟದಲ್ಲಿ ಭಾಗವಹಿಸಿ ದೇವರ ಯೋಜನೆಯ ಭಾರವನ್ನು ಹೊತ್ತುಕೊಂಡು ನಿರ್ವಹಿಸುವ ಹಾಗೆ ಅನುದಿನವೂ ಕರ್ತನು ನಮ್ಮನ್ನ ಈ ಬೆಳಗಿನ ಜಾವದಲ್ಲಿ ತಂದು ಸೇರಿಸಲಿ, ತನ್ನ ಮಹಿಮೆಗಾಗಿ ಉಪಯೋಗಿಸಿಕೊಳ್ಳಲಿ ಎಂಬುದಾಗಿ ಪ್ರಾರ್ಥಿಸುತ್ತಾ ಕೂಡಿ ಬಂದಂತ ತಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ದೇವರು ನಮ್ಮನ್ನು ಆಶೀರ್ವಾದ ಮಾಡಲಿ. ಥ್ಯಾಂಕ್ ಯು ಪಾಸ್ಟರ್. ಥ್ಯಾಂಕ್ ಯು ಪಾಸ್ಟರ್. ಯಾವಾಗ್ಲೂ ನಿಮ್ಗೂ ಪ್ರಾರ್ಥನೆ ನಮ್ ಕುಟುಂಬ ನೆನ್ಸ್ಕೊಳ್ರಿ ಪಾಸ್ಟರ್. Thank you, Uncle. Thank you, Auntie, for the wonderful prayer. Thank you. Thank you, ma. Thank you. ಓಕೆ, ಎಲ್ಲರಿಗೂ ಶುಭವಾಗಲಿ. ದೇವರು ನಿಮ್ಮೆಲ್ಲರನ್ನ ಆಶೀರ್ವಾದ ಮಾಡಲಿ.